ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಸೂಕ್ತಿರತ್ನಾಕರೇ ರಮ್ಯೆ ಮೂಲ ರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸ ಪ್ರೀಯಂತಾಂ ಗುರವೋ ಮಮ. ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರ ಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ತ್ರಿವಿಕ್ರಮ ಪಂಡಿತಾಚಾರ್ಯರ ಭಾಗ್ಯ ಎಷ್ಟು ದೊಡ್ಡದು ಅಂದ್ಕೊಂಡಾಗೆಲ್ಲ ಕಣ್ಣಲ್ಲಿ ನೀರೂರುತ್ತೆ. ತ್ರಿವಿಕ್ರಮ ಪಂಡಿತಾಚಾರ್ಯರ ಭಾಗ್ಯ ಬಹಳ ದೊಡ್ಡದು. ಮೂಲ ರಾಮಾಯಣ ಅಂತ 100 ಕೋಟಿ ಶ್ಲೋಕ. ಎಷ್ಟು? 100 ಕೋಟಿ ಶ್ಲೋಕ. ಹಯಗ್ರೀವ ರೂಪಿ ಪರಮಾತ್ಮ ರಚನೆ ಮಾಡಿದ ಗ್ರಂಥ ಮೂಲ ರಾಮಾಯಣ. ಆ ಮೂಲ ರಾಮಾಯಣವನ್ನ ಮುಖ್ಯ ಪ್ರಾಣ ಮತ್ತು ಅವನ ಅವತಾರ ಆದ ಮಧ್ವಾಚಾರ್ಯರು ನೋಡಿದ್ರು, ಗೊತ್ತಿತ್ತು. ಅವರಿಂದ ಮೂಲ ರಾಮಾಯಣವನ್ನು ಪಡೆದರು ಅಂತ ಹೇಳಿ ಉಲ್ಲೇಖ ಇರೋದು ತ್ರಿವಿಕ್ರಮ ಪಂಡಿತಾಚಾರ್ಯರ ಬಗ್ಗೆ. ಇಂತಹ ಭಾಗ್ಯ ಅವರದು ಅಂತ. ಆದರೆ ಒಂದು ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ಆನಂದ ರಾಮಾಯಣ ಅಂತ ಹೇಳಿ ಒಂದು ಇದೆ. ಅಲ್ಲಿಯೂ 7 ಕಾಂಡ. ಯಾರೋ ಭವಾನಂದ ರಮಾನಂದ ಅನ್ನೋರು ಬರೆದದ್ದು. ಆದರೆ ವಾಲ್ಮೀಕಿಗಳೇ ರಚನೆ ಮಾಡಿದ್ದು ಅಂತ ಎಲ್ಲರ ಭ್ರಮೆ. ಒಬ್ರು ಸ್ವಾಮಿಗಳು ಬೇರೆ ಇದ್ರು, ಅವರು ಇದೇ ಮೂಲ ರಾಮಾಯಣ ಅಂತ ಹೇಳ್ತಾ ಇದ್ರಂತೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಅಂತ ಪುರಾಣ. ಹಯಗ್ರೀವ ಮುಖೋದ್ಗೀರಣಂ. ದೇವತೆಗಳು ಅದನ್ನ ಯಾವಾಗಲೂ ಕುಡಿತಾ ಇರ್ತಾರೆ. ಹಯಗ್ರೀವ ಹೇಳಿದ್ದು ಮೂಲ ರಾಮಾಯಣ ಅಂತ ಇರೋದು. ಆದರೆ ಇದು ಯಾವುದೋ ಇದು ಕೂಡ 12,000 ಶ್ಲೋಕ ಇದು. ಅದನ್ನ ಹೆಂಗ್ ಮೂಲ ರಾಮಾಯಣ ಅಂತ ಹೇಳ್ತಾ ಇದ್ರು? ಅದನ್ನ ಅವ್ರು ಹೇಳ್ತಾ ಇದ್ದಾಗೆಲ್ಲ ನನಗೆ ಬಹಳ ಕಷ್ಟ ಆಗ್ತಾ ಇತ್ತು. ಏನಿದು ಇವರು ಆಚಾರ್ಯರು 100 ಕೋಟಿ ವಿಸ್ತಾರ ಅಂತ ಹೇಳ್ತಾ ಇದ್ದಾರೆ, ಇವರು ಈ 12,000 ಶ್ಲೋಕ ವಾಲ್ಮೀಕಿ ರಾಮಾಯಣಕ್ಕಿಂತ ಚಿಕ್ಕದು ಅದು ಹೇಳಿದ್ದು ಅಂತ ಇದಾರಲ್ಲ, ಎಲ್ಲಿಗೆ ಬಂತು ಅಂತ ದುಃಖ ಆಗ್ತಾ ಇತ್ತು. ಇರಲಿ, ಇವತ್ತು ಪ್ರತಿ ಸರ್ತಿ ಮಾಡುವಾಗ ಹೃದಯ ತುಂಬಿ ಬರ್ತಾ ಇತ್ತು. ಇವತ್ತು ಅದ್ರ ಜೊತೆಗೆ ಇದು ಒಂದು ನೆನಪಾಯಿತು, ಹೇಳಿದೆ. ಇರಲಿ, ಅದರಿಂದ ಆಚೆ ಬರೋಣ. ಹೋದ ಬಾರಿ ರಾವಣ ಸತ್ತು ಬಿದ್ದಾಗ ಆ ಮಂಡೋದರಿ ಅವನ ಪತ್ನಿಯರು ಅಳ್ತಾ, ಅಲ್ಲಿ ನಮಗೆ ಅನೇಕ ಚಾರಿತ್ರಿಕ ಅಂಶಗಳು ಸಿಕ್ಕಿತು. ಮಂಡೋದರಿಯ ಪಾತ್ರ ಏನಿತ್ತು? ಮಂಡೋದರಿ ಪತಿವ್ರತೆ ಅಂತ ಇದೆ, ಅದು ಯಾಕೆ ಎಲ್ಲಿಂದ ಬಂತೋ ದೇವರಿಗೆ ಗೊತ್ತು. ನಿಮಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮೊದಲನೇ ವಾಕ್ಚಿತ್ರ ಯಾವುದು ಗೊತ್ತಾ? ಮೊದಲನೇ ವಾಕಿ ಮೂವಿ, ಟಾಕಿ ಮೂವಿ. ಮೊದಲು ಮೂಕಿ ಮೂವಿ ಇತ್ತು, ಈಗ ಟಾಕಿ ಮೂವಿ. ಟಾಕಿ ಮೂವಿನಲ್ಲಿ ಮೊದಲನೇ ಫಿಲ್ಮು ಸತಿ ಸುಲೋಚನಾ ಅಂತ. ಯಾವ್ದು ಕಥೆ ಅನ್ಕೊಂಡಿದ್ದೀರಾ? ಇಂದ್ರಜಿತು ಮತ್ತೆ ಇಂದ್ರಜಿತುವಿನ ಹೆಂಡತಿ ಸುಲೋಚನಾ ಅಂತ. ಇಂದ್ರಜಿತುವಿನ ಹೆಂಡತಿ ಸುಲೋಚನೆಯ ಪಾತಿವ್ರತ್ಯವನ್ನ ಹೊಗಳುವ ಫಿಲ್ಮು ಕನ್ನಡದ ಮೊದಲನೇ ಟಾಕಿ ಫಿಲ್ಮು. ಅದನ್ನ ಸ್ಕ್ರಿಪ್ಟ್ ಎಲ್ಲ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಅಂತ. ಕನ್ನಡದ ಬಹಳ ಪ್ರಚಂಡ
ವಿದ್ವಾಂಸ ಆ ಮನುಷ್ಯ, ಪ್ರಚಂಡ ವಿದ್ವಾಂಸ, ಅವಧಾನಿ, ತರ್ಕಶಾಸ್ತ್ರ ಪರಿಣತ. ಒಂದು ರಾತ್ರಿಯಲ್ಲಿ ನಾಟಕಗಳನ್ನು ಬರ್ಕೊಡ್ತಾ ಇದ್ದ ಪ್ರತಿಭಾವಂತ, ಛಂದಸ್ಸುಗಳಲ್ಲಿ ಆರಾಮವಾಗಿ ವಿಹಾರ ಮಾಡ್ತಾ ಇದ್ದವ ಎಲ್ಲ. ಆದರೆ ಅವರಿಗೆ ಈ ಮೂಲದಲ್ಲಿ ನಿಷ್ಠೆ ಏನೂ ಇರಲಿಲ್ಲ. ದೊಡ್ಡ ವೈದುಷ್ಯ ಇತ್ತು, ಆದ್ರೆ ಮೂಲದಲ್ಲಿ ನಿಷ್ಠೆ ಇರಲಿಲ್ಲ. ಹೀಗಾಗಿ ಸತಿ ಸುಲೋಚನ ಕನ್ನಡದ ಮೊದಲನೇ ಟಾಕಿ ಪಿಕ್ಚರ್ ಇದು ದುರಂತ. ಯಾಕೆ ಹೇಳಿದ್ದು ನಾನು ಅಂದ್ರೆ, ನಾವು ಏನ್ ಅನ್ಕೊಳ್ತಾ ಇದೀವಿ, ಮಂಡೋದರಿ ಅಂತಂದ್ರೆ ಪರಮ ಪತಿವ್ರತೆ, ಸೀತೆಯನ್ನ ಅವಳು ಮಗಳು ಅಂತ ಪರಿಭಾವಿಸಿದ್ಲು. ಅದ್ಯಾವುದೂ ಇಲ್ಲ ಅಲ್ಲ. ಅವಳು ಸೀತೆಗೆ ಪ್ರತಿಸ್ಪರ್ಧಿಯಾಗಿ ನಿಂತದ್ದನ್ನು ನಾವು ನೋಡ್ತೇವೆ. ನನ್ನಲ್ಲಿ ಇಲ್ಲದೆ ಇರೋದು ಅವಳಲ್ಲೇನಿತ್ತು, ಯಾಕೆ ಹೋದೆ ನೀನು ಅಂತ ಕೇಳ್ತಾರೆ. ನಮ್ಮಪ್ಪನಿಗೆ ಬುದ್ಧಿ ಇಲ್ಲ, ನಮ್ಮಪ್ಪ ನನ್ನನ್ನು ಹೇಳಲಿಲ್ಲ ನನಗೆ, ನಿನ್ನಂತಹ ಊರ ದುರುಳನಿಗೆ ಕೊಡಬಾರದಿತ್ತು, ಪುಂಡು ಪೋಖರಿಗೆ ಯಾವತ್ತೂ ಕೂಡ ಹೆಣ್ಣನ್ನು ಕೊಡಬಾರದು, ನಮ್ಮಪ್ಪನಿಗೆ ಗೊತ್ತಾಗಲಿಲ್ಲ, ಜಗತ್ ಪುಂಡ ಇವನು ಅಂತ ಹೇಳಿ ಎಲ್ಲ ತನ್ನ ಅಳಲನ್ನ ತೋಡಿಕೊಂಡ್ಲು ಅನ್ನೋದನ್ನ ನಾವು ನೋಡ್ತೇವೆ. ಈಗ ಅಲ್ಲಿಂದ ನಾನು ಯಾಕೆ ಇದನ್ನ ಪ್ರತಿಯೊಂದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಅವಳ ಪಾತ್ರ ಏನಿತ್ತು, ಅವರ ಮನೋಭಾವ ಏನಿತ್ತು ಅನ್ನೋದು ತಿಳ್ಕೊಳ್ಬೇಕು. ಯಾಕೆಂದ್ರೆ ಅವರ ಸ್ವಭಾವದ ಚಿತ್ರಣದ ಮೇಲೆ ಬೆಳಕು ಚೆಲ್ಲುವಂತಹ ಅಂಶ ಇವೆಲ್ಲ. ನಾವಿವತ್ತು ಮಂಡೋದರಿ ಅಂತಂದ್ರೆ ಎಲ್ಲೋ ಇಟ್ಬಿಟ್ಟಿದೀವಿ. ರಾವಣ ಅಂದ್ರೇನೆ ಎಲ್ಲೋ ಇಟ್ಮೇಲೆ ಮಂಡೋದರಿ ಇನ್ನೇನು. ಆಮೇಲೆ ಇಂದ್ರಜಿತುವಿನ ಹೆಂಡತಿ ಉಲ್ಲೇಖವೇ ಇಲ್ಲ, ಸುಲೋಚನ ಅಂತ, ಅವಳ ಬಗ್ಗೆ ಭಾರಿ ಗೌರವ. ಆ ದುರ್ಯೋಧನ ಹೆಂಡತಿ ಭಾನುಮತಿ ಬಗ್ಗೆ ಭಾರಿ ಗೌರವ. ದುರ್ಯೋಧನ ಹೆಂಡತಿ ಯಾರು ಅಂತಾನೆ ಯಾರು ಗೊತ್ತಿಲ್ಲ, ವೇದವ್ಯಾಸರು ಹೇಳಿಲ್ಲ, ಅಗತ್ಯ ಇಲ್ಲ ಅಂತ. ಆದ್ರೆ ಭಾನುಮತಿ ಅಂತ ಇಟ್ಟುಕೊಂಡು ಜೈನ ಕವಿಗಳೆಲ್ಲ ದುರ್ಯೋಧನನನ್ನ ಭಾರಿ ಮೇಲ್ಗಡೆ ಮಾಡಿ ಕರ್ಣ ಹಾಗೂ ಇವರ ಸಂಗತಿಯನ್ನ ಚಿಂತನೆ ಮಾಡಿ ಅಯ್ಯೋಯ್ಯೋ ಭೀಕರ ಆಗೋಗಿದೆ. ಅದೇ ಅಲ್ಲ, ಮಾಧ್ವರ ಆದ್ರೆ ಏನು ಅವ್ರಿಗೆ ಗೊತ್ತಿರ್ಬೇಕಲ್ಲ, ತಾತ್ಪರ್ಯ ಗೊತ್ತಿರ್ಬೇಕಲ್ಲ. ನೀವು ಸುಧಾಮಂಗಳ ಮಾಡುವ ಜಾಗದಲ್ಲಿ ತಾತ್ಪರ್ಯ ನಿರ್ಣಯ ಮಂಗಳ ಮಾಡಿದ್ರೆ ಅಲ್ಲಿದ್ದ ಅಷ್ಟೂ ಜನ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾರೆ. ಎಷ್ಟೋ 1000 ಜನ ಸೇರಿರ್ತಾರಲ್ಲ ಸುಧಾಮಂಗಳಗಳಿಗೆ, ಅಷ್ಟೂ ಜನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸುಧಾಮಂಗಳದ ರೀತಿಯಲ್ಲೇ ನೀವು ತಾತ್ಪರ್ಯ ನಿರ್ಣಯ ಮಂಗಳ ಮಾಡಿದ್ರೆ ಪ್ರತಿಯೊಬ್ಬನಿಂದಲೂ ಪ್ರಶ್ನೆಗಳು ಬರುತ್ತೆ. ಕಡೆಗೆ ಉತ್ತರ ಕೊಡಲಿಕ್ಕೆ ಕಷ್ಟವಾಗುವಷ್ಟು 7-8 ದಿವಸಗಳ ಕಾಲ ಮಂಗಳ ಮಹೋತ್ಸವದ ಪ್ರಶ್ನೋತ್ತರಗಳನ್ನು ಮಾಡಿಸುವಷ್ಟು ಆಗಬೇಕಾಗತ್ತೆ. ಇರಲಿ, ಯಾಕೆ ಹೇಳಿದ್ದು ಅಂತಂದ್ರೆ, ಇದು ಇರೋದು ಹೀಗೆ ವಾಸ್ತವ. ನಮಗೆ ಅದಕ್ಕೆ ಇದನ್ನು ನಾನು ಮಾಡಿದ್ದು, ಪ್ರತಿ ಶ್ಲೋಕವನ್ನು ಬಿಡದೆ ನಾನು ಮಾಡಿದ್ದು. ಮಂಡೋದರಿಯ ವಿಲಾಪ, ರಾವಣನ ಹೆಂಡತಿಯರು ಯಾವ ರೀತಿ ಓ ಅಂತ ಹತ್ರು, ಏನೇನು ಹೇಳಿದ್ರು ಇತ್ಯಾದಿಗಳ ಬಗ್ಗೆ. ಬಹಿರ್ನಿಷ್ಪತಿತಾಂತರವಾನ್ ಕಥಂ ದೃಷ್ಟ್ವಾನ ಕುಪ್ಯಸಿ ಅಯಂ ಕ್ರೀಡಾತಃ ಯಸ್ತೆ ನಾಥೋ ಲಾಲಪ್ಯತೆ ಜನಃ. ನಾವೆಲ್ಲರೂ ಕೂಡ ಹೊರಗಡೆ ಬಂದಿದ್ದೀವಿ. ರಾಣಿಯರು ಪಲ್ಲಕ್ಕಿ ಇರದೆ ಹೊರಗಡೆ ಬಂದದ್ದನ್ನು ನೋಡಿದ್ರೆ ನಿಮ್ಗೆ ಯಾಕೆ ಸಿಟ್ಟು ಬರ್ತಾ ಇಲ್ಲ? ಅಂತಃಪುರದಲ್ಲಿ ಏನೊಂದು ಸಂಪ್ರದಾಯ ಇದೆ, ಅದನ್ನು ಪಾಲನೆ ಮಾಡಬೇಕು. ರಾಣಿಯರು ಹಾಗೆ ಹೊರಗಡೆ ಕಾಣಿಸಿಕೊಳ್ಳುವಂತಿಲ್ಲ. ನೋಡು, ನಾವೆಲ್ಲ ಬಂದಿದ್ದೀವಿ, ಯಾಕೆ ಸಿಟ್ಟು ಮಾಡ್ಕೋತಾ ಇಲ್ಲ? ಅಯಂ ಕ್ರೀಡಾತಃ ಯಸ್ತೆ ನಾಥೋ ಲಾಲಪ್ಯತೆ ಜನಃ. ಈ ಜನರನ್ನು ನೋಡು, ನಿನ್ನ ಆಟದಲ್ಲಿ ಅಷ್ಟೊಂದು ಸಹಾಯ ಮಾಡಿದ್ದೀವಿ, ಜಲವಿಹಾರದಲ್ಲಿ, ವನವಿಹಾರದಲ್ಲಿ ಅಷ್ಟೆಲ್ಲ ಸಹಾಯ ಮಾಡಿದ್ದೀವಿ. ನಾವು ಅಳ್ತಾ ಇದ್ದೀವಿ, ನೀನು ನೋಡ್ತಾ ಇದ್ದಿ ಸುಮ್ಮನೆ. ನಚೈನಮಾಶ್ವಾಸಯಸಿ ಕಿಂ ವಾ ನ ಬಹುಮನ್ಯತೆ ಯಾಸ್ತ್ವಯಾ ವಿಧವಾ ರಾಜನ್ ಕೃತ ನೈಕಾ ಕುಲಸ್ತ್ರೀಯ. ನಮ್ಮನ್ನ ಸಮಾಧಾನ ಮಾಡಲ್ವಾ? ಅಳಬೇಡ, ನಾನು ಬದುಕಿದ್ದೀನಿ ಅಂತ ಹೇಳಬಾರದ ಎದ್ದು? ನನಗೆ ಹೀಗೆ ಆಗಿದ್ದು ಪೇಜಾವರ ಸ್ವಾಮಿಗಳು ಹೋದಾಗ ಅವರಿಗೆ ಪೂರ್ತಿ ಕನ್ನಡಿ ಹಾಕಬೇಕು. ಕನ್ನಡಿ ಅಂತ ಅವ್ರು ಹೇಳ್ತಾ ಇದ್ರು, ಗ್ಲಾಸ್. ಕಾರಲ್ಲಿ ಒಂದೇ ಒಂದು ಕಿಂಡಿಯನ್ನು ತೆರೆಯುವ ಹಾಗಿಲ್ಲ. ಅವ್ರಿಗೆ ಗಾಳಿ ಅಂದ್ರೆ ಆಗ್ತಾ ಇರಲಿಲ್ಲ. ನಮಗೆ ಅಲ್ಲಿ ಬೆವತು ಒದ್ದಾಟ.
ಆದರೆ ಅವರು ಹೋದ ದಿವಸ ಚಳಿ, ಡಿಸೆಂಬರ್ನ ಚಳಿ, ಅಲ್ಲಿ ಬಯಲಲ್ಲಿದ್ದಾರೆ ಅವರ ದೇಹ. ಒಮ್ಮೆ ಎದ್ದು ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ವಾ ಅಂತ ಬೈಬಾರದೇ ಅನ್ನಿಸುವಷ್ಟಾಗಿತ್ತು. ಅದೇ ರೀತಿಯ ಭಾವ ಇಲ್ಲಿ. ಅಲ್ಲ, ನಮ್ಮನ್ನ ಆಶ್ವಾಸನೆ ಮಾಡಬಾರದು, ಅಳ್ತಾ ಇದ್ದೀವಿ. ನೀನು ನಿನ್ನ ಒಬ್ಬನ ಹೆಂಡತಿಯನ್ನ ವಿಧವೆಯರನ್ನಾಗಿ ಮಾಡಲಿಲ್ಲ, ಇಡೀ ಲಂಕೆಯಲ್ಲಿರುವ ಎಲ್ಲ ಹುಡುಗಿಯರನ್ನ ವಿಧವೆಯರನ್ನಾಗಿ ಮಾಡಿದ್ದಿ. ಪತಿವ್ರತ ಧರ್ಮರತ ಗುರು ಶುಶ್ರೂಷಣೆ ರತಾ ತಾಭಿಶ್ಚೋಕಾಭಿತಪ್ತಾಭಿ ಶಪ್ತ ಪರವಶಂ ಗತಃ. ನಿನ್ನ ಸಾವಿಗೆ ಏನು ಗೊತ್ತಾ ಕಾರಣ? ದೊರೆ, ಪತಿವ್ರತೆಯರು, ಧರ್ಮರತರು, ಗುರು ಶುಶ್ರೂಷೆಯಲ್ಲಿ ರತರಾದವರು ಶೋಕದಿಂದ ನಿನಗೆ ಶಾಪ ಕೊಟ್ಟರು, ಅದಕ್ಕೆ ನೀನು ಇವತ್ತು ಸತ್ತಿದ್ದಿ. ತ್ವಯಾ ವಿಪ್ರಕೃತಾಭಿಶ್ಚ ತದಾ ಶಪ್ತಸ್ತದಾಗತಂ ಪ್ರವಾದ ಸತ್ಯಮೇವಾಯಂ ತ್ವಾಂ ಪ್ರತಿಪ್ರಾಯಶೋ ನೃಪಾಂ. ತ್ವಯಾ ವಿಪ್ರಕೃತಾಭಿಃ, ನೀನು ಯಾರ್ಯಾರಿಗೆ ಅವಮಾನ ಅನ್ಯಾಯ ಮಾಡಿದ್ದಿ ಅವರೆಲ್ಲರೂ ಅವಾಗ ಹಾಕಿದ ಶಾಪ ಈಗ ಫಲಿಸುತ್ತೆ. ಪ್ರವಾದ ಸತ್ಯಮೇವಾಯಂ ತ್ವಾಂ ಪ್ರತಿಪ್ರಾಯಶೋ ನೃಪ. ಜನರೆಲ್ಲ ಒಂದು ಮಾತಾಡ್ಕೋತಾರೆ ಗೊತ್ತಾ? ಜನರೆಲ್ಲ ಏನ್ ಮಾತಾಡ್ಕೋತಾರೆ? ಪತಿವ್ರತಾನಾಂ ನಾಕಸ್ಮಾತ್ ಪತಂತ್ಯಶ್ರೂಣಿ ಭೂತಲೆ ಕಥಂಚ ನಾಮತೆ ರಾಜನ್ ಲೋಕಾನ್ ಆಕ್ರಮ್ಯ ತೇಜಸಾ. ಪತಿವ್ರತಾನಾಂ, ಗರತಿಯರ, ಗಂಡನಿಗೆ ಮಾತ್ರ ನಿಷ್ಠಳಾದ ಹೆಣ್ಣಿನ ಕಣ್ಣ ನೀರು ಕೆಳಗಡೆ ಬಿದ್ದದ್ದು ವ್ಯರ್ಥ ಆಗಲ್ಲ, ಬೆಂಕಿಯ ಕಿಡಿಯಾಗತ್ತೆ. ಅದು ಕಣ್ಣ ನೀರಿರಬಹುದು, ಬೆಂಕಿಯ ಕಿಡಿಯಾಗತ್ತೆ ಅಂತ ಜನರೆಲ್ಲ ಏನು ಮಾತಾಡ್ಕೋತಾರೆ ಸತ್ಯ ಆಗಿದೆ ಇವತ್ತು. ನಾರಿ ಚೌರ್ಯಮಿದಂ ಕ್ಷುದ್ರಂ ಕೃತಂ ಶೌಟೀರ್ಯಮಾನಿನ. ಭಾರೀ ದೊಡ್ಡಸ್ತಿಕೆ, ಭಾರಿ ದೊಡ್ಡಸ್ತಿಕೆ, ಭಾರಿ ದೊಡ್ಡಸ್ತಿಕೆಯ ನೀನು ಮಾಡಿದ್ದೇನು? ಎಲ್ಲ ಇವರು ಹೆಣ್ಣು ಮಕ್ಕಳನ್ನು ಎತ್ಕೊಂಡು ಬಂದದ್ದು. ಮಾಡಬ ನಾರಿ ಚೌರ್ಯಮಿದಂ ಕ್ಷುದ್ರಂ ಕೃತಂ ತ್ವಯಾ ಶೌಟೀರ್ಯ ಮಾನಿನ ಅಪನೀಯಾಶ್ರಮಾದ್ರಾಮಂ ಎನ್ಮೃಗ ಛದ್ಮನ ತ್ವಯ. ಅವನ ಹೆಂಡತಿಯರು ಹೇಳ್ತಾ ಇರೋದು, ರಾವಣನ ಹೆಂಡತಿಯರು ಹೇಳ್ತಾ ಇರೋದು. ಅವನು ಮೃಗಚ್ಛದ್ಮನ, ಜಿಂಕೆಯನ್ನು ಹೊಡಿಬೇಕು ಅಂತ ನೆಪ. ಛದ್ಮ ಅಂದ್ರೆ ನೆಪ, ಛದ್ಮ ಅಂದ್ರೆ ಮುಚ್ಚುಮರೆ. ಅಲ್ಲಿಗೆ ಹೋದವನನ್ನ ನೀನು ತಪ್ಪಿಸಿ ಎತ್ಕೊಂಡು ಬಂದದ್ದು. ಆನೀತಾರಾಮ ಪತ್ನಿ ಸಾ ಅಪನೀಯತ ಲಕ್ಷ್ಮಣಂ ಕಾತರಯಂ ಚ ನತೆ ಯುದ್ಧೇ ಕದಾಚಿತ್ ಸಂಸ್ಮರಾಮ್ಯಹಂ. ಅಲ್ಲ, ರಾಮನ ಹೆಂಡತಿಯನ್ನ ಹಂಗೆ ತಗೊಂಡು ಬಂದ್ಯಲ್ಲ, ಅಲ್ಲೇ ನಿಂತು ಯುದ್ಧ ಮಾಡಿದ್ರೆ ಒಂದು ತೀರ್ಮಾನ ಆಗ್ತಾ ಇತ್ತ? ಯುದ್ಧದಲ್ಲಿ ನಿನಗೆ ಯುದ್ಧದಲ್ಲಿ ಇರುವ ಆಸಕ್ತಿಗಿಂತ ಹೆಣ್ಣು ಮಕ್ಕಳ ಮೇಲೆ ಆಸಕ್ತಿ ಜಾಸ್ತಿ ಇತ್ತು ಅಂತ ನನಗೀಗ ಅನ್ನಿಸ್ತಾ ಇದೆ. ತತ್ತು ಭಾಗ್ಯ ವಿಪರ್ಯಾತಾನ್ನೋ ನಂತೆ ಪಕ್ವಲಕ್ಷಣಂ ಆನೀತಾನಾಗತಾರ್ಥಜ್ಞೋ ವರ್ತಮಾನ ವಿಚಕ್ಷಣಃ ಮೈಥಿಲೀಂ ಆಹೃತಾಂ ಧ್ಯಾತ್ವಾ ದೃಷ್ಟ್ವಾ ನಿಶ್ವಸ್ಯ ಚಾಯತಂ ಸತ್ಯವಾಕ್ ಸಮಹಾಬಾಹೋ ದೇವರೋ ಮೇ ಯದಬ್ರವೀತ್. ಅತೀತ ಆಗತಾರ್ಥಜ್ಞ. ದೇವರಹ ಅಂದ್ರೆ ಮೈದುನ ಅಂತ. ದೇವರ ಅಂದ್ರೆ ಮೈದುನ. ಹಿಂದಿಯಲ್ಲೇ ಅದೇ ಶಬ್ದ ಇದೆ, ದೇವರ. ದೇವರ ಅಂದ್ರೇನು? ಗಂಡನ ತಮ್ಮ. ದ್ವಿತೀಯೋ ವರಹ ದೇವರಹ. ಅವಾಗಿದ್ದ ಒಂದು ಭಾವ. ಎರಡನೆಯ ಗಂಡ ಇವನು ಹೋದರೆ ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ದೇವರ ಅವನವತ್ತೇ ಹೇಳಿದ ಅತೀತ ಆಗತಾರ್ಥಜ್ಞ. ಹಿಂದೆ ಕಳೆದ ಮುಂದೆ ಬರುವ ಸಂಗತಿಯನ್ನು ತಿಳಿದವ. ಅತೀತ ಆಗತ ಅರ್ಥಜ್ಞ. ವರ್ತಮಾನ ವಿಚಕ್ಷಣ. ಪ್ರೆಸೆಂಟ್ ಸಿನೇರಿಯೋ ಏನಿದೆ ಅದನ್ನು ಚೆನ್ನಾಗಿ ತಿಳಿದವ. ಅವನು ಸೀತೆಯನ್ನು ತಂದ ದಿನವೇ ಹೇಳಿದ್ದ, ನನಗೆ ಹೇಳಿದ್ದ, ಮೇಯದ ಬ್ರವೀತ್ ಅಯಂ ರಾಕ್ಷಸ ಮುಖ್ಯಾನಾಂ ವಿನಾಚ ಪ್ರತ್ಯುಪಸ್ಥಿತಃ
ಕಾಮಕ್ರೋಧ ಸಮುತ್ಥೇನ ವ್ಯಸನೇನ ಪ್ರಸಂಗಿನ. ಇವತ್ತಿನಿಂದ ರಾಕ್ಷಸರ ನಾಶ ಶುರು ಆಯಿತು ಅಂತ ಹೇಳಿದ. ನಿವೃತ್ತಸ್ತತ್ಕೃತೇನಾರ್ಥ ಸೋಯಂ ಮೂಲಹರೋ ಮಹಾನ್. ಇವತ್ತು ನಿನಗೂ ಏನು ಪ್ರಯೋಜನ ಇಲ್ಲ, ನಮಗೂ ಯಾವ ಪ್ರಯೋಜನ ಇಲ್ಲ. ನಿನಗೆ ಸೀತೆ ಸಿಗಲಿಲ್ಲ, ನಮಗೆ ಬದುಕು ನಾಶ ಆಯಿತು. ತ್ವಯಾ ಕೃತಮಿದಂ ತರವಂ ಅನಾಥಂ ರಾಕ್ಷಸಂ ಕುಲಂ. ತನ್ಮೂಲಕ ಇಡೀ ರಾಕ್ಷಸರ ಕುಲಕ್ಕೆ ಈ ಒಂದು ಸಮಸ್ಯೆ ತಟ್ಟಿತು. ನಹಿ ತ್ವಂ ಶೋಚಿತವ್ಯೋ ಮೇ ಪ್ರಖ್ಯಾತ ಬಲಪೌರುಷಃ ಸ್ತ್ರೀ ಸ್ವಭಾವಾತ್ತು ಮೇ ಬುದ್ಧಿ ಕಾರುಣ್ಯೇ ಪರಿವರ್ತತೆ. ನಂದೇ ತಪ್ಪೋ ಏನು? ವೀರಸ್ವರ್ಗ ಅಂತ ಹೇಳ್ತಾರೆ, ನೀನು ಸತ್ತೆ, ವೀರಸ್ವರ್ಗ ಹೊಂದಿದೆ. ನಾವು ನಿಜವಾಗಿಯೂ ನಮ್ಮ ಬಗೆಗೆ ಶೋಕ ಪಟ್ಕೊಳ್ಬೇಕು. ವಿ ಆರ್ ಪಿಟಿಯಬಲ್ ನಾವು. ಆದರೂ ಕಾರುಣ್ಯ ಅನ್ನೋದು ಸ್ತ್ರೀಯರ ಸ್ವಭಾವ. ಸ್ತ್ರೀ ಸ್ವಭಾವಾತ್ತು ಮೇ ಬುದ್ಧಿ ಕಾರುಣ್ಯೇ ಪರಿವರ್ತತೆ. ಹೆಣ್ಣಿನ ಸಹಜ ಸ್ವಭಾವ ಅಯ್ಯೋ ಅಂತನ್ನೋದು. ನಿನ್ನ ಬಗೆಗೆ ಅಯ್ಯೋ ಅನ್ನೋ ಹಾಗಿಲ್ಲ, ಆದರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ. ನಮ್ಮ ಬಗೆಗೆ ಅನ್ನಿತ ಬೇಕು, ಆದರೆ ನಮ್ಮನ್ನು ನಾವೀಗ ಮರೆತುಕೊಂಡಿದ್ದೇವೆ. ಸುಕೃತಂ ದುಷ್ಕೃತಂ ಚತ್ವಂ ಗೃಹೀತ್ವಾ ಸ್ವಾಂ ಗತಿಂ ಗತಃ ಆತ್ಮಾನ ಮನುಷೋಚಾಮಿ ತ್ವದ್ವಿನಾಶೇನ ದುಃಖಿತಾಂ. ನೀನು ಪಾಪವನ್ನು ಪುಣ್ಯವನ್ನು ತಗೊಂಡು ಹೋಗಿದ್ದಿ, ಆದರೆ ನೀನಿಲ್ಲದೆ ನನಗೆಷ್ಟು ಕಷ್ಟ ಆಗಿದೆ, ನನ್ನ ಬಗ್ಗೆ ನಾನು ದುಃಖ ಪಟ್ಕೊಳ್ಬೇಕು. ಸುಹೃದಾಂ ಹಿತಕಾಮಾನಾಂ ನ ಶ್ರುತಂ ವಚನಂ ತ್ವಯ ಭ್ರಾತॄಣಾಂ ಚೈವ ಕಾರ್ತ್ಸ್ನೇನ ಹಿತಮುಕ್ತಂ ದಚಾನನ. ಸುಹೃದಾಂ ಹಿತಕಾಮಾನಾಂ, ನಿನಗೆ ಹಿತವನ್ನು ಬಯಸುವವರು ಹೇಳಿದ್ದನ್ನು ನೀನು ಕೇಳಲಿಲ್ಲ. ಹೇತ್ವರ್ಥಯುಕ್ತಂ ವಿಧಿವತ್ ಶ್ರೇಯಸ್ಕರ ಮದಾರುಣಂ ವಿಭೀಷಣೇನಾಭಿಹಿತಂ ನ ಕೃತಂ ಹೇತುಮತ್ವಯ. ಹೇತ್ವರ್ಥಯುಕ್ತಂ ಲಾಜಿಕಲ್ ಆಗಿತ್ತು. ವಿಭೀಷಣನ ಮಾತು ಬಹಳ ಲಾಜಿಕಲ್ ಆಗಿತ್ತು. ವಿಧಿವತ್ ದೈವದ ಆಶಯ ಹೇಗಿರುತ್ತೆ, ಒಬ್ಬ ಮನುಷ್ಯನ ಪತನ ಎಲ್ಲಿ, ಉದ್ಧಾರ ಎಲ್ಲಿ, ಇದೆಲ್ಲವನ್ನೂ ಒಳಗೊಂಡಿತ್ತು. ಶ್ರೇಯಸ್ಕರಂ, ಅವನ ಮಾತು ಕೇಳಿದರೆ ಪರಲೋಕದಲ್ಲಿ ಒಳ್ಳೇದಿರ್ತಿತ್ತು. ಶ್ರೇಯಸ್ಸು ಅಂದರೆ ಪರಲೋಕದ ಒಳಿತು, ಪ್ರೇಯಸ್ಸು ಅಂದರೆ ಈ ಲೋಕದ ಒಳಿತು. ಶ್ರೇಯಸ್ಕರ ಪರಲೋಕದ ಒಳಿತು, ಅದಾರುಣಂ ಚೆನ್ನಾಗಿತ್ತು, ಈ ಲೋಕದಲ್ಲಿಯೂ ಏನು ಕಷ್ಟ ಆಗ್ತಾ ಇರಲಿಲ್ಲ. ಆದರೆ ನೀನದನ್ನು ಕೇಳಲಿಲ್ಲ. ನಕೃತಂ ಹೇತುಮತ್ವಯ. ಯಾರೂ ಕೂಡ ತಾರ್ಕಿಕವಾಗಿ ಯೋಚನೆ ಮಾಡಿ ತಾರ್ಕಿಕವಾಗಿ ಒಂದು ಕನ್ಕ್ಲೂಷನ್ಗೆ ಬರಲ್ಲ. ಅವರವ್ರ ಭಾವನೆಗಳೇ ಅವರನ್ನು ಡ್ರೈವ್ ಮಾಡೋದು. ನಾನು ಬಹಳ ಅನುಭವಿಸಿದ್ದೇನೆ. ನನಗೊಂದು ಭ್ರಮೆ ಇತ್ತು, ತರ್ಕವನ್ನು ನಾನು ಕಲಿತಿದ್ದೇನೆ, ಯಾರನ್ನು ಬೇಕಾದರೂ ಕನ್ವಿನ್ಸ್ ಮಾಡಬಹುದು ಅಂತ. ಕೆಲವೇ ದಿವಸಗಳಲ್ಲಿ ಗೊತ್ತಾಯಿತು, ಯಾರನ್ನ ಯಾರೂ ತರ್ಕದಿಂದ ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ. ನಾವು ಹೇಳಿದ್ದು ಅವ್ರಿಗೆ ತೋರ್ಬೇಕಾದ್ರೆ ಮೊದಲು ಅವರು ತಯಾರಾಗಿರ್ಬೇಕು ಮಾನಸಿಕವಾಗಿ. ನಾವು ಸಲಹೆ ಬಂದದ್ದನ್ನು ಸ್ವೀಕಾರ ಮಾಡ್ತೇನೆ ಅಂತ, ಇಲ್ಲಾಂದ್ರೆ ಆಗೋಲ್ಲ. ಯಾರನ್ನೂ ಲಾಜಿಕಲಿ ಕನ್ವಿನ್ಸ್ ಮಾಡಲಿಕ್ಕಾಗಲ್ಲ. ಅವರು ನಾನು ಕನ್ವಿನ್ಸ್ ಆಗಲ್ಲ ಅಂತ ಕೂತಿದ್ರಂತೂ ಆಗೋದೇ ಇಲ್ಲ. ಅದರಿಂದಾಗಿ ವಿಭೀಷಣ ಅವತ್ತು ಅತ್ಯಂತ ಅರ್ಥವತ್ತಾದ ಲಾಜಿಕಲ್ ಆಗಿರುವ ಮಾತನ್ನು ನುಡಿದ. ನೀನು ಕೇಳಲಿಲ್ಲ ಅದನ್ನು. ಮಾರೀಚ ಕುಂಭಕರ್ಣಾಭ್ಯಾಂ ವಾಕ್ಯಂ ಮಮ ಪಿತುಸ್ತಥಾ ನ ಕೃತಂ ವೀರ್ಯಮತ್ತೇನ ತಸ್ಯೇದಂ ಫಲಮೀದೃಚಂ. ನಾನು ಮಾರೀಚ ನಿನಗೆ ಹೇಳಿದ ಅಂತ ನನಗೆ ಸುದ್ದಿ ಬಂತು, ಬೇಡ ರಾಮನ ಹತ್ರ ಹೋಗೋದು ಬೇಡ ಅಂತ. ಅವನು ರಾ ಅಂತ ಹೇಳಲಿಕ್ಕೆ ಹೆದರ್ತಾ ಇದ್ದ. ರಾಮತ್ರಾಸ ವಿಹೀನಸ್ಯ ವಿತ್ರಾಸಂ ಜನಯಂತಿ ಮೇ ರತ್ನಂ ರಥಃ. ರತ್ನ, ಇದು ವಾಲ್ಮೀಕಿ ರಾಮಾಯಣದ ಮಾತು. ರತ್ನ, ರಥ, ಈ ರೀತಿ ರೇ ಏನಿದೆ, ರಾ ರೇಫ ಏನಿದೆ, ಇಲ್ಲಿ ರಕಾರ ಅಂತಾರೆ ವಾಲ್ಮೀಕಿಗಳು. ರಾಮತ್ರಾಸ ವಿಹೀನಸ್ಯ ವಿತ್ರಾತಂ ಜನಯಂತಿ ಮೇ. ರಕಾರ ಅನ್ನೋದು ವಸ್ತುತಃ ಗ್ರಾಮ್ಯಾಟಿಕಲಿ ರಕಾರ ಅನ್ಬಾರದು, ರೇಫ ಅನ್ಬೇಕು. ಆದರೆ ವಾಲ್ಮೀಕಿಗಳಿಗೆ ಯಾವ ಗ್ರಾಮ್ಯಾಟಿಕಲ್ ಇದು ಒಂದು ಲಿಮಿಟ್ ಇರುತ್ತೆ, ಅವರು ಏನು ಬೇಕಾದ್ರೆ ಹೇಳ್ಬಹುದು.
ಅವನು ಹೇಳ್ತಾನೆ ರಾಮತ್ರಾಸ ರಾಮನಿಂದ ಹೆದರಿ ನನಗೆ ರಥಃ ಅಂತ ಅಂದಾಗೆಲ್ಲ ಭಯ ಆಗ್ತಾ ಇತ್ತು ಅಂತ. ವಿತ್ರಾಸಂ ಜನಯಂತಿ. ಆ ವಿಭೀಷಣ ಮಾರೀಚ ಹೇಳಿದ್ದನ್ನು ಕೇಳಿದ್ದೇನೆ, ಗೊತ್ತಾಗಿದೆ ನನಗೆ, ಹೇಳಿದ್ದೇನೆ ಗೊತ್ತಾಗಿದೆ. ಇನ್ನು ಕುಂಭಕರ್ಣ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಸ್ಪಷ್ಟವಾಗಿ. ಮಾರೀಚ ಕುಂಭಕರ್ಣಾಭ್ಯಾಂ ವಾಕ್ಯಂ ಮಮ ಪಿತುಸ್ತತ. ನಮ್ಮ ಅಪ್ಪ ಹೇಳಿದ್ದಾನೆ ನಿನಗೆ ಮಯ ಬೇಡವೋ ಮಗನೇ ಅಂತ. ಕೇಳಲಿಲ್ಲ ನೀನು. ನಕೃತಂ ವೀರ್ಯಮತ್ತೇನ ತಸ್ಯೇದಂ ಫಲಮಾಗತಂ. ನೋಡು, ನೀಲಜೀಮೂತ ಸಂಕಾಚ ಪೀತಾಂಬರ ಶುಭಂಗದ ಸ್ವಗಾತ್ರಾಣಿ ವಿನಿಕ್ಷಿಪ್ಯ ಕಿಂ ಶೇಷೇ ರುಧಿರಾವೃತಃ. ನೀಲಿಯ ಮೋಡದಂತೆ ಇರುವವನೇ, ಹಳದಿ ಬಣ್ಣದ ಬಟ್ಟೆಯನ್ನುಟ್ಟವನೇ, ಚಂದದ ತೋಳಬಂದಿಯನ್ನು ತೊಟ್ಟವನೇ, ಹೀಗೆ ಮೈಚಲ್ಲಿ ಬಿದ್ದಿದ್ದೀಯಲ್ಲ, ಕಿಂ ಶೇಷೆ, ಯಾಕೆ ಮಲಗಿದ್ದಿ ಇಲ್ಲಿ? ಪ್ರಸುಪ್ತ ಇವ ಚೋಕಾರ್ತಾಂ ಕಿಂ ಮಾಂ ನ ಪ್ರತಿಭಾಸತೆ ಮಹಾವೀರ್ಯಸ್ಯ ದಕ್ಷಸ್ಯ ಸಂಯುಗೇಶ್ವ ಪಲಾಯಿನಃ. ಶೋಕಾರ್ತಳಾದ ನನ್ನನ್ನ ಸಾಂತ್ವನ ಹೇಳಬಾರದೆ? ಯಾತು ದಾನಸ್ಯ ದೌಹಿತ್ರೀಂ ಕಿಂ ಮಾಂ ನ ಪ್ರತಿಭಾಸತೆ ಉತ್ತಿಷ್ಠೋತ್ತಿಷ್ಠ ಕಿಂ ಶೇಷೆ ನವೇ ಪರಿಭವೇ ಕೃತೆ. ಏಳು, ಎದ್ದೇಳು. ನೋಡು, ಇವತ್ತು ನೀನಿಲ್ಲದ ಸೂರ್ಯೋದಯ ಆಗಲಿಕ್ಕೆ ಬಿಡಬೇಡ, ಬೇಗ ಏಳು. ಪರಿಘೋ ವ್ಯವಕಿರಣಸ್ತೆ ಬಾಣೈಶ್ಚಿನ್ನ ಸಹಸ್ರಧಾ. ನಿನ್ನ ಪರಿಘ ಅಂದ್ರೆ ಈಟಿ ಪಕ್ಕದಲ್ಲೇ ಬಿದ್ದಿದೆ, ಎತ್ತಿಕೋ. ಅಪ್ರಿಯಾಮಿವ ಕಸ್ಮಾಚ್ಚ ಮಾಂನೇಚ್ಛಸ್ಯ ವಿಭಾಜಿತುಂ. ಯಾಕೆ ನನ್ನ ಹತ್ರ ಮಾತಾಡ್ತಾ ಇಲ್ಲ? ಧಿಗಸ್ತು ಹೃದಯಂ ಯಸ್ಯ ಮಮೇದಂ ನ ಸಹಸ್ರಧಾ. ನನ್ನ ಹೃದಯ ಧಿಕ್. ಯಾಕೆ ಅಂದ್ರೆ ನೀನು ಹೋದ ಕೂಡಲೇ 100 ಸೀಳಬೇಕಿತ್ತು, 1000 ಚೂರಾಗಬೇಕಿತ್ತು. ಏನಾಗಿದೆ? ಅಪ್ರಿಯಾಮಿವ ಕಸ್ಮಾಚ್ಚ ಮಾಂನೇಚ್ಛಸ್ಯ ವಿಭಾಜಿತುಂ. ನಾನಿಷ್ಟು ಬೇಗ ಅಪ್ರಿಯಳಾದೇನೆ. ಸ್ನೇಹೋಪಸ್ಕನ್ನ ಹೃದಯ ತದಾ ಮೋಹಮುಪಾಗಮತ್ ಕಶ್ಮಲಾಭಿಹತ ತನ್ನ ಬಭೌತ ರಾವಣೋರಸಿ. ಈ ರೀತಿಯಾಗಿ ಅವಳು ರಾವಣನ ಮೇಲೆ ಬಿದ್ದು ಅಳ್ತಾ ಇದ್ದಾಳೆ. ಹೇಗೆ ಕಂಡ್ಲು? ಅವಳದು ಮಂಡೋದರಿಯದ್ದು ಬೆಳ್ಳಗಿನ ಬಣ್ಣ, ಅಂದ್ರೆ ರಕ್ತ ಎಲ್ಲ ಬೇಗ ನುಗ್ಗಿ ಕೆಂಪಾಗ್ತಾ ಇದ್ಲು. ಬೇರೆ ಸಮಯದಲ್ಲಿ ಅದೇ ಬಂಗಾರದ ಬಣ್ಣ ಕೂಡ, ಬಂಗಾರದ ಮೈ ಬಣ್ಣ ಅಂತಾರಲ್ಲ, ಸ್ವಲ್ಪ ಹಳದಿ ಇದ್ರೆ ಬಿಳಿಯ ಜೊತೆಗೆ ಅದನ್ನು ಬಂಗಾರ ಅಂತ ಕರೀತಾರೆ. ಹೇಗೆ ಕಾಣಿಸ್ತಾ ಇದ್ಲು? ಸಂಧ್ಯಾನುರಕ್ತೆ ಜಲದ ದೀಪ್ತ ವಿದ್ಯುತ್ ಇವೋಜ್ವಲ. ಸಂಧ್ಯಾಕಾಲದ ಮೋಡದಲ್ಲಿ ಒಂದು ಸ್ವಲ್ಪ ಸೂರ್ಯನ ಕಿರಣ ಬಿದ್ದು ಕಪ್ಪು ಮೋಡದ ಮೇಲೆ ಬಂಗಾರದ ರೇಖೆ ಇರುತ್ತಲ್ಲ, ಆ ರೀತಿ ಕಾಣಿಸ್ತಾ ಇದ್ಲು ಅವಳು ಅಂತ. ಎಂತ ಪೊಯೆಟಿಕ್. ತಥಾಗತಾಂ ಸಮುತ್ಥಾಪ್ಯ. ಅವಳನ್ನ ಉಳಿದವರೆಲ್ಲ ಎಬ್ಬಿಸಿದರಂತೆ. ಹೇಗೋ ಅವಳನ್ನು ನಿಲ್ಲಿಸಿದ್ರು. ಅವರು ಹಾಗೇ ಇದ್ರು, ಎಲ್ಲ ಹೇಳ್ತಾ ಇದ್ರಂತೆ, ಸಮಾಧಾನ ಮಾಡ್ತಾ ಇದ್ರು. ದಶಾವಿಭಾಗ ಪರ್ಯಾಯೇ ರಾಜ್ಞಾಂ ವೈ ಚಂಚಲಾಶ್ರಯ. ರಾಜರ ಸಂಪತ್ತು ಹೀಗೆ, ಸಂಪತ್ತಿರುತ್ತೆ, ಅದು ಯಾವಾಗ ವಿಪತ್ತಾಗತ್ತೋ ಗೊತ್ತಾಗೋದಿಲ್ಲ. ದಶಾಭಾಗ ವಿಪರ್ಯಾಯೇ. ದಶ ಅಂದ್ರೆ ಅವಸ್ಥೆ, ಪೊಸಿಷನ್. ಅದು ಚೇಂಜ್ ಆದ್ರೆ ಹೀಗೆ ವಿಪತ್ತೇ ಬರೋದು. ಲೋಕಾನಾಂ ಸ್ಥಿತಿರಧ್ರುವ. ಜನರ ಸ್ಥಿತಿ ಅಧ್ರುವ. ಎಲ್ಲ ಇರಬಹುದು. ಇವತ್ತು ಅವನು ನಾಳೆ ಇರ್ತಾನೆ ಅಂತಿಲ್ಲ, ಏನ್ ಬೇಕಾದ್ರೂ ಇರಬಹುದು. ಯಾಕೆ ನೀನು ಈ ರೀತಿ ಮಾಡ್ತಾ ಇದ್ದಿ ಅಂತ ಹೇಳಿ ಸಮಾಧಾನ ಮಾಡಿದ್ರು. ಆಗ ರಾಮ ವಿಭೀಷಣನಿಗೆ ಹೇಳಿದ, ಸಂಸ್ಕಾರ ಕ್ರಿಯತಾಂ ಭರಾತು ಸ್ತ್ರೀಗಣ ಪರಿಸಾಂತ್ಯತಾಂ ತಮುವಾಚ ತಥೋ ಧೀಮಾನ್ ವಿಭೀಷಣ ಇದಂ ವಚಃ. ಸಂಸ್ಕಾರ ಮಾಡಿಸಪ್ಪ, ಹೆಣ್ಣು ಮಕ್ಕಳನ್ನು ಸಾಂತ್ವನಗೊಳಿಸು, ಜಾಸ್ತಿ ಹೊತ್ತು ಬಿಡಬೇಡ ಹೆಣವನ್ನ, ಬೇಗ ಸಂಸ್ಕಾರ ಮಾಡಿಸು. ಹೆಣ ಇದ್ದಷ್ಟು ಅವರಿಗೆ ಅದರ ಬಗ್ಗೆ ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಮೃಶ್ಯ ಬುದ್ಧ್ಯ ಪ್ರಶ್ರಿತಂ ಧರ್ಮಾರ್ಥ ಸಹಿತಂ ಹಿತಂ
ವ್ಯಕ್ತಧರ್ಮವ್ರತಂ ಕ್ರೂರಂ ನೃಶಂಸಮನೃತಂ ತಥಾ. ಆಗ ವಿಭೀಷಣ ಹೇಳ್ತಾನೆ, ಸಂಸ್ಕಾರ ಮಾಡಲ್ಲ ಅಂದ. ನಾಹಮರ್ಹಾಮಿ ಸಂಸ್ಕರ್ತುಂ ಪರದಾರಾಭಿಮರ್ಶನಂ. ಹೆರರ ಹೆಂಡಿರನ್ನು ತಂದು ತಡುತ್ತಾ ಇದ್ದ ಇವನು ಸಂಸ್ಕಾರ ನಾನು ಮಾಡೋಲ್ಲ. ಭ್ರಾತೃ ರೂಪೋ ಹಿ ಮೇ ಚತ್ರುಹು ಏಷ ಸರ್ವ ಅಹಿತೇರತಃ. ಅಣ್ಣನ ರೂಪದಲ್ಲಿರುವ ಹಾಗೆ ಶತ್ರು ಇವನು, ಮಾಡೋಲ್ಲ ಅಂದ. ರಾವಣ ನಾರ್ಹತೆ ಪೂಜಾಂ ಪೂಜ್ಯೋಪಿ ಗುರು ಗೌರವಾತ್. ನನಗೆ ಅಣ್ಣ ತಂದೆಯ ಸಮಾನ, ಆದರೆ ಯಾವುದೇ ಕಾರಣಕ್ಕೂ ಇವನಿಗೆ ನಾನು ಗೌರವ ಕೊಡೋದಿಲ್ಲ. ನೃಶಂಸ ಇತಿಮಾಂ ರಾಮ ವಕ್ಷಂತಿ ಮನುಜಾಭುವಿ. ಅಂದುಕೊಳ್ಳಿ, ನಾಳೆ ಜನ ಎಲ್ಲ ಎಂಥ ಕ್ರೂರನಪ್ಪ, ಅಣ್ಣನ ಶವ ಸಂಸ್ಕಾರ ಮಾಡಲಿಲ್ಲ ಇವನು, ಆ ಶವ ಹಾಗೆ ಕೊಳಿಲಿಕ್ಕೆ ಬಿಟ್ಟ, ನಾಯಿ ನರಿಗಳು ತಿನ್ನಲಿಕ್ಕೆ ಬಿಟ್ಟ ಅಂತಾರೆ. ಅಂದುಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಮಾಡೋಲ್ಲ ಇವ್ರನ್ನ ಅಂದ. ವಿಭೀಷಣಮುವಾಚೇದಂ ವಾಕ್ಯಜ್ಞಂ ವಾಕ್ಯಕೋ ವಿದಃ ತವಾಪಿ ಮೇ ಪ್ರಿಯಂ ಕಾರ್ಯಂ ತ್ವತ್ಪ್ರಭಾವಾನ್ಮಯಾಜಿತಂ. ಆಗ ವಿಭೀಷಣನಿಗೆ ಹೇಳಿದ, ತವಾಪಿ ಮೇ ಪ್ರಿಯಂ ಕಾರ್ಯಂ ತ್ವತ್ಪ್ರಭಾವಾನ್ಮಯಾಜಿತಂ. ಆಗ ವಿಭೀಷಣನಿಗೆ ರಾಮ ಹೇಳಿದ, ಇಲ್ಲ ಇಲ್ಲ, ಹೀಗೆ ಮಾಡಬೇಡ. ನೀನು ನನಗೆ ಸಹಕಾರ ಕೊಟ್ಟಿದ್ದೀ, ನಾನು ಇವನನ್ನು ಕೊಂದಿದ್ದೇನೆ, ಅದು ಸತ್ಯವೇ. ಆದರೆ ಮಹಾತ್ಮ ಬಲಸಂಪನ್ನ ರಾವಣೋ ಲೋಕರಾವಣ. ಅವನು ಮಹಾತ್ಮನೇ, ಬಲದಿಂದ ಕೂಡಿದ್ದಾನೆ, ಪರಾಕ್ರಮಿ. ಮರಣಾಂತಾನಿ ವೈರಾಣಿ ನಿರ್ವೃತ್ತನ್ನ ಪ್ರಯೋಜನಂ. ಯಾವತ್ತು ಶತ್ರುತ್ವ ಅನ್ನೋದು ಸಾಯೋ ತನಕ. ಸತ್ಮೇಲೆ ಏನು ಶತ್ರುತ್ವ? ಬರೇ ದೇಹದ ಮೇಲೆ ಶತ್ರುತ್ವ ಇಟ್ಕೊಳ್ಳೋದೇ. ಮರಣಾಂತಾನಿ ವೈರಾಣಿ, ಯಾವುದೇ ಹಗೆತನ ಅನ್ನೋದು ಸಾಯೋ ತನಕ. ಸತ್ಮೇಲೆ ಏನು ಹಗೆ ಇಟ್ಕೊಳ್ಳೋದು? ದೇಹವೇ ಅವರು ಅಂತ ಇಟ್ಟುಕೊಂಡ್ರೆ ಮಾತ್ರ ಆ ತರಹದ ಹಗೆ, ಇಲ್ಲವೇ ಇಲ್ಲ. ಕೆಲವೊಬ್ಬರದು ದುರಂತ. ನಮ್ಮ ಗುರುಗಳು ಹೋಗಿ ಆಯಿತು, 5 ವರ್ಷ ಆಗ್ತಾ ಬಂತು, ಇನ್ನೂ ಅವ್ರ ಮೇಲೆ ಸ್ಪರ್ಧೆ ಬಿಟ್ಟಿಲ್ಲ, ಇನ್ನೂ ಅವ್ರ ಮೇಲೆ ಪ್ರತಿಸ್ಪರ್ಧೆ. ಅವ್ರೇನು ಬರೆಯೋದು, ನಾವು ಕೂಡ ಬರಿತೀವಿ ಅಂತ. ಎಂಥ ದುರಂತ ಇದು! ರಾಮನ ಮಾತು ಮನನೀಯ. ಮರಣಾಂತಾನಿ ವೈರಾಣಿ ನಿರ್ವೃತ್ತನ್ನ ಪ್ರಯೋಜನಂ. ಸಾಯುವ ತನಕ ಶತ್ರುತ್ವ. ಆಮೇಲೇನು? ಕ್ರಿಯತಾಮಸ್ಯ ಸಂಸ್ಕಾರೋ ಮಮಾಪ್ಯೇಚ ಯಥಾ ತವಾ. ಅಸ್ಯ ಸಂಸ್ಕಾರ ಕ್ರಿಯತಾಂ. ಇವನ ಸಂಸ್ಕಾರವನ್ನು ಮಾಡಿ ನಿನಗೆ ಇವನು ಹೇಗೆ ಅಣ್ಣನೋ ನನಗೂ ಕೂಡ ತ್ವತ್ಸಕಾಚಾನ್ ಮಹಾಬಾಹೋ ಸಂಸ್ಕಾರಂ ವಿಧಿಪೂರ್ವಕಂ ಕ್ಷಿಪ್ರಮರ್ಹತಿ ಧರ್ಮೇಣ ತ್ವಂ ಯಶೋ ಭಾಗ್ಭವಿಷ್ಯಸಿ. ಬೇಗ ಸಂಸ್ಕಾರ ಮಾಡು. ರಾಮನ ಮಾತನ್ನು ಕೇಳಿ ಭೀಷಣ ಆಗ ತೊಡಗಿದ. ಲಂಕೆಯ ಒಳಗಡೆ ಹೋಗಿ ರಾವಣನ ಅಗ್ನಿಹೋತ್ರ ಇತ್ತು, ವಿಭೀಷಣನು ಅಗ್ನಿಹೋತ್ರ ಮಾಡ್ತಾ ಇದ್ದ. ಆ ಅಗ್ನಿಯನ್ನ ಹೊರಗಡೆ ತಂದು ಅದನ್ನ ತಗೊಂಡು ಹೋದ. ಸತ್ತ ಮೇಲೆ ನಾವು ಪೂಜೆ ಮಾಡ್ತಾ ಇದ್ದ ಅಗ್ನಿಯನ್ನ ಅಗ್ನಿಯ ಮನೆಯಿಂದ ಹೊರಗಡೆ ತಂದು ಅದೇ ಅಗ್ನಿಯಿಂದ ಸುಡೋದು. ಇದು ಕ್ರಮ. ಅದಕ್ಕೆ ಮನೆಯ ಮುಂದೆ ಬೆಂಕಿ ಇಡೋದು. ಮನೆಯ ಮುಂದೆ ಬೆಂಕಿ ಇಡೋದು ಯಾವಾಗ ಅಂದರೆ ಅವರು ಅಗ್ನಿಹೋತ್ರ ಮಾಡ್ತಾ ಇರಬೇಕು. ಆದರೆ ಇವಾಗ ಯಾಕೆ ಇಡ್ತಾರೆ? ಅಗ್ನಿಹೋತ್ರ ಮಾಡ್ತಾ ಇರಲ್ಲ, ಹೊರಗಡೆ ಬೆಂಕಿ ಇಟ್ಟಿರ್ತಾರೆ ಅಂದರೆ ಇವರು ಅಗ್ನಿಯ ಆರಾಧಕರು, ಅಗ್ನಿಯ ಪೂಜಕರು ಅಂತ ಗೊತ್ತಾಗಲಿ ಅಂತ. ಅದು ಕ್ರಮ. ಹೊರಗಡೆ ಬೆಂಕಿ ಇಟ್ಟಿದ್ದಾರೆ ಅಂದರೆ ಓಹೋ ಅಗ್ನಿ ಪೂಜಕರು ಅಂತ ಗೊತ್ತಾಗಲಿ. ಅಂದರೆ ಇವರು ವೇದವನ್ನು ಒಪ್ಪಿದವರು, ಅಗ್ನಿ ಸಾಕ್ಷಿಯಾಗಿ ಬಾಳಿ, ಪೂರ್ತಿ ಅಗ್ನಿ ಸಾಕ್ಷಿಯೇ. ಮದುವೆ ಅಗ್ನಿ ಸಾಕ್ಷಿ, ನಾಮಕರಣ, ಜಾತಕರ್ಮ. ಜಾತಕರ್ಮದಲ್ಲಿ ಅಗ್ನಿ ವ್ಯಕ್ತವಾಗಿರಲ್ಲ, ಉಳಿದ ಎಲ್ಲದರಲ್ಲಿಯೂ ಕೂಡ ಅಗ್ನಿಪೂರ್ವಕವಾದ ಒಂದು ಬಾಳು ಅಗ್ನಿ ಸಾಕ್ಷಿ ಅಂತ ಹೇಳೋದು. ಇಡೀ ಮದುವೆಗೆ ಮಾತ್ರ ಅಗ್ನಿ ಸಾಕ್ಷಿ ಅಲ್ಲ, ಇಡೀ ಮರಣವೂ ಅಗ್ನಿ ಸಾಕ್ಷಿ. ಯಾಕೆಂದ್ರೆ ಅಗ್ನಿಯನ್ನು ಆರಾಧನೆ ಮಾಡ್ತಾ ಇರ್ತಾರೆ. ಇವನು ಅಗ್ನಿಯನ್ನು ಆರಾಧನೆ ಮಾಡ್ತಾ ಇದ್ದ.
ಅದೇ ಅಗ್ನಿಯನ್ನು ಕಾಡಿಸಿ ಏನು ಅಗ್ನಿಹೋತ್ರ ಮಾಡೋದೋ ಇರಲಿ, ಏನೋ ಒಂದು ಹಾಗಾಗತ್ತೆ ಕೆಲವೊಮ್ಮೆ. ರಾವಣಸ್ಯ ಅಗ್ನಿಹೋತ್ರಂತೂ ನಿರ್ಯಾತಯತಿ ಸತ್ವರಂ. ರಾವಣನ ಅಗ್ನಿಹೋತ್ರದ ಮನೆಯಿಂದ ಅಗ್ನಿಯನ್ನು ತಂದು ಶಕಟಾನ್ ದಾರು ರೂಪಾಣಿ ಅಗ್ನಿನ್ ವೈಯಾಜಕಾನಸ್ತಥಾ, ಗಾಡಿಯ ತುಂಬ ಕಟ್ಟಿಗೆಗಳನ್ನು ಹೊರಿಸಿ ಕಳುಹಿಸಿ ಯಾಜಕರನ್ನು ಕಳುಹಿಸಿ ತಥಾ ಚಂದನ ಕಾಷ್ಠಾನಿ ವಿವಿಧಾನಿ ಚ ಅಗರೂಣಿ ಸುಗಂಧೀನಿ ಗಂಧಾನಶ್ಚ ಸುರಭೀನಸ್ತಥಾ. ಆಮೇಲೆ ಗಂಧದ್ರವ್ಯ ಮೊದಲಾದವುಗಳನ್ನು ಕಳುಹಿಸಿದ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಇವನು ಹೊರಟ. ತಥೋ ಮಾಲ್ಯವತಾತಾರ್ಧಂ ಕ್ರಿಯಾಮೇವ ಚಕಾರತಃ ಸೌವರ್ಣೀಂ ಚಿಬಿಕಾಂ ದಿವ್ಯಾಂ ಆರೋಪ್ಯ ಕ್ಷೌಮವಾತತಂ. ಬಂಗಾರದ ಒಂದು ಶಿಬಿಕೆ ಪಲ್ಲಕ್ಕಿಯಲ್ಲಿ ರಾವಣನ ಶರೀರವನ್ನು ಇಟ್ಟು ತಗೊಂಡು ಹೋದರು. ಅವಾಗೆಲ್ಲ ಶಿಬಿಕೆಯಲ್ಲಿ ಇದು ಮಾಡ್ತಾ ಇದ್ರು. ರಾವಣಂ ರಾಕ್ಷಸಾಧೀಶಂ ಅಶ್ರುವರ್ಣ ಮುಖಾದ್ವಿಜಾ ತೂರ್ಯಘೋಷೈಶ್ಚ ವಿವಿಧೈ ಸ್ತುವದ್ಭಿಶ್ಚಾಭಿನಂದಿತಂ. ಆಮೇಲೆ ಸಾಯುವಾಗ ಅವನನ್ನ ಅಭಿನಂದನೆ ಮಾಡಿದ್ರು. ಮಂತ್ರಗಳಲ್ಲಿಯೂ ಆ ವೇದ ಮಂತ್ರ ಇದೆಯಲ್ಲ, ಅದರಲ್ಲಿ ಸಾಂತ್ವನವೇ ಇರೋದು. ಮೈನಮಗ್ನೇಮಿದ ಹೋಮಾವ್ಯಂಹ ಅಂತ ಇದು ನಂದು ಪ್ರೇತ ಸೂಕ್ತದಲ್ಲಿ ಆ ಮಂತ್ರ ಇದೆ. ಋಗ್ವೇದದ ಆ ಮಂತ್ರಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಈ ಪಿತೃ ಕರ್ಮದ ಸಂದರ್ಭದಲ್ಲಿ. ಅದನ್ನು ಪ್ರತ್ಯೇಕ ಲಿಂಕ್ ಮಾಡಿಟ್ಟಿದ್ದಾರೆ. ಅದರಲ್ಲಿಯೂ ಸಾಂತ್ವನವೇ ಇರೋದು. ಅಲ್ಲ, ಆ ಜೀವನಿಗೆ ದುಃಖ ಆಗಿರುತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ನಾವು ನಮ್ಮ ಕರ್ತವ್ಯ ಹೇಳೋದು. ಜ್ಞಾನಿಯಾಗಿದ್ದರೆ ಬೇಡ, ಅಜ್ಞಾನಿಯಾಗಿದ್ರೂ ಬೇಡ. ಆದರೆ ಕೇಳಿ ಸಾಂತ್ವನಗೊಳ್ಳೋನಿದ್ರೆ ಗೊತ್ತಿಲ್ಲ, ಅದಕ್ಕಾಗಿ ಹೇಳಬೇಕು ಅಂತ. ಅದರಲ್ಲಿ ಸಾಂತ್ವನವೇ ಇರುವುದಿಲ್ಲ. ಅಭಿನಂದಿತ, ಅವನನ್ನು ಅಭಿನಂದನೆ ಮಾಡಿದ್ರು. ಆಮೇಲೆ ಹೊಗಳಿದ್ರು, ಬ್ರಾಹ್ಮಣರೆಲ್ಲ ಹೊಗಳಿದ್ರು ಅವನಿಗೆ. ಪತಾಕಾಭಿಶ್ಚ ಚಿತ್ರಾಭಿ ಸುಮನೋಭಿಶ್ಚ ಚಿತ್ರಿತಾಂ. ದಕ್ಷಿಣಾಭಿಮುಖವಾಗಿ ಹೊರಟರು, ಅಗ್ನಿಗಳನ್ನು ತಗೊಂಡು. ಶರಣಾಭಿಗತಾಸ್ತರವೇ ಪುರಸ್ತಾತ್ತಸ್ಯ ತೇಜಯು ಅಂತಃಪುರಾಣಿ ತತ್ವ ಸರ್ವಾಣಿ ರುದಮಾನಾನಿ ಸತ್ವರಂ. ಆಮೇಲೆ ಅಂತಃಪುರಾಣಿ ತರ್ವಾಣಿ, ಎಲ್ಲ ಹೆಣ್ಣು ಮಕ್ಕಳು ಅವರು ಅಳ್ತಾ ಹೋದರು. ಅಂತಃಪುರದವರು, ಅಂತಃಪುರ ಅಂದರೆ ಹೆಣ್ಣು ಮಕ್ಕಳು. ಪೃಷ್ಠತೋನುಯುಸ್ತಾನಿ ಪ್ಲವಮಾನಾನಿ ತರ್ವತಃ. ಅವನ್ನ ಕರ್ಕೊಂಡು ಹೋಗಿ ಪಿತೃಮೇಧವನ್ನು ಮಾಡಿದರು. ವೇದಿಂಚ ದಕ್ಷಿಣ ಪ್ರಾಚೀಂ ಯಥಾಸ್ಥಾನಂಚ ಪಾವಕಂ. ಆಮೇಲೆ ದಕ್ಷಿಣ ಮತ್ತೆ ಪೂರ್ವ, ದಕ್ಷಿಣ ಮತ್ತು ಪೂರ್ವದ ನಡುವೆ ಇರುವಂಥದ್ದು ಆಗ್ನೇಯ. ಆಗ್ನೇಯ ದಿಕ್ಕಿನಲ್ಲಿ ಮತ್ತೆ ಅಗ್ನಿಗೆ ಹೋಮ ಮಾಡಿ ಅಲ್ಲಿಯೂ ಮಾಡಿಸ್ತಾರೆ. ಪೃಷದಾಜ್ಯೇನ ಸಂಪೂರ್ಣಂ ಸ್ರುವಂ ಸ್ಕಂಧೆ ಪ್ರಚಿಕ್ಷಿಪು. ಅವನು ಏನು ಹೋಮ ಮಾಡ್ತಾ ಇದ್ದ ಆ ಸ್ರುವವನ್ನು ಅವನ ಶರೀರದ ಮೇಲೇನೆ ಇಟ್ಟು ಸುಟ್ರು. ಅದು ಮರದ್ದಾದರೆ ಅಲ್ಲಿಯೇ ಇಟ್ಟು ಅವನ ಜೊತೆಗೆ, ಮರದ್ದಲ್ಲ ಬೇರೆ ಲೋಹದ್ದು ಅಂತಂದ್ರೆ ಅದು ಬೇರೆಯವ್ರಿಗೆ ದಾನ ಮಾಡಲಿಕ್ಕೆ. ಸನ್ಯಾಸ ತೆಗೆದುಕೊಳ್ಬೇಕಾದ್ರೂ ಕೂಡ ಅದೇ ಕ್ರಮ. ಅಂದರೆ ಗೃಹಸ್ಥರು ಸನ್ಯಾಸ ತೆಗೆದುಕೊಳ್ಳುವಾಗ ಅವರು ಪೌರೋಹಿತ್ಯ ಮಾಡುವವರಾಗಿದ್ದರೆ, ಪೌರೋಹಿತ್ಯ ಮಾಡ್ತಾ ಇದ್ರೆ, ಅಥವಾ ಅಗ್ನಿಹೋತ್ರ ಅಂತೂ ಮಾಡಲೇಬೇಕಲ್ಲ, ಮರದ ಇದನ್ನು ಉಪಯೋಗಿಸ್ತಾ ಇದ್ರೆ ಅದನ್ನು ಅವ್ರ ಜೊತೆಗೆ ಹಾಕ್ಬಿಡ್ಬೇಕು, ಅಥವಾ ನೀರಿನಲ್ಲಾದರೂ ಹಾಕಬಹುದು. ಲೋಹದ್ದು, ತಾಮ್ರದ್ದೋ ಹಿತ್ತಾಳೆಯದ್ದೋ ಆ ತರಹದ್ದು ಲೋಹದ್ದಾಗಿದ್ದರೆ ಅದನ್ನು ದಾನ ಮಾಡಬಹುದು, ಅಥವಾ ಅದನ್ನು ವಿಸರ್ಜನೆ ಮಾಡಿಬಿಡಬಹುದು. ಪಾದಯೋಶ್ಚಕಟಂ ಪ್ರಾಪುಹು ಊರ್ವೋಶ್ಚಾಲು ಖಲಂ ತದಾ ದಾರು ಪಾತ್ರಾಣಿ ತರವಾಣಿ ಅರಣಿಂ ಚೋತ್ತರಾರಣಿಂ. ಆಮೇಲೆ ಅವನು ಅಗ್ನಿಹೋತ್ರಕ್ಕೆ ಬಳಸ್ತಾ ಇದ್ದ ಶಕಟ, ಪುಟ್ಟ ಗಾಡಿ, ಆಮೇಲೆ ಉಲೂಖಲ, ಅಗ್ನಿಯನ್ನು ತೃಪ್ತಿಗೊಳಿಸಲಿಕ್ಕೆ ಸಮಿಧೆ ಹಾಕಬೇಕು. ಆಮೇಲೆ ಇದು ಏನು ಸಾನ್ನಾಯ ಪುರೋಡಾಚ ಇವುಗಳನ್ನೆಲ್ಲ ಮಾಡಿಕೊಳ್ಳಿಕ್ಕೆ, ಹವಿಸ್ಸನ್ನು ಬೇಯಿಸಲಿಕ್ಕೆ
ಮೊದಲು ಭತ್ತವನ್ನು ಕುಟ್ಟಬೇಕು. ಭತ್ತವನ್ನು ಕುಟ್ಟಬೇಕಾದ್ರೆ ಒಂದು ಒರಳು ಬೇಕು. ಆ ಒರಳನ್ನು ಅದು ಎರಡು ಮರದ್ದೇ ಆಗಿರುತ್ತೆ ಸಾಮಾನ್ಯ. ಅದನ್ನು ಕೂಡ ರಾವಣನ ಚಿತೆಯ ಮೇಲೇನೆ ಇಟ್ಟರಂತೆ. ದಾರು ಪಾತ್ರಾಣಿ ತರವಾಣಿ ಅರಣಿಂ ಚೋತ್ತರಾರಣಿಂ, ಉತ್ತರಾರಣಿ ಮತ್ತೆ ಊರ್ಧ್ವಾರಣಿ ಅಂತ ಎರಡಿರುತ್ತೆ. ಅರಣಿ ಅದರ ಮಧ್ಯದಲ್ಲಿ ಕಟ್ಟಿಗೆಯನ್ನು ಇಟ್ಟು ಅದನ್ನು ಕಡೆದು ಅಗ್ನಯೇ ಮಧ್ಯಮಾನಾಯ ಅನುಬ್ರೂಹಿ ಅಂತ ಅದನ್ನೊಂದು ಮಂತ್ರ ಹೇಳಬೇಕು. ಆ ಮಂತ್ರ ಹೇಳ್ಕೊಂಡು ಕಡಿಬೇಕು. ಒಂದು ಮಂತ್ರ ಹೇಳಿಕೊಂಡು ಇದನ್ನು ಅನ್ನವನ್ನು ಮಾಡಬೇಕು. ಆ ಎಲ್ಲ ಉಪಯೋಗಿಸ್ತಾ ಇದ್ದ ಪಾತ್ರೆಗಳು ಅದನ್ನು ಯಜ್ಞಾಯುಧ ಅಂತ ಕರೀತಾರೆ. ಯಜ್ಞಾಯುಧ ಅಂದರೆ ಕತ್ತಿಗಿತ್ತಿ ಅಲ್ಲ, ಈ ಎಲ್ಲ ಪಾತ್ರೆಗಳು ಆಯುಧವೇ ಯಜ್ಞಾಯುಧ. ಆ ಯಜ್ಞಾಯುಧ ಏನಿದೆ, ಮುಸಲ ಆಗಿರಬಹುದು, ಉಲೂಖಲ ಒರಳಾಗಿರಬಹುದು, ಆಮೇಲೆ ದಾರು ಪಾತ್ರಗಳಾಗಿರಬಹುದು, ಸೃವ ಆಗಿರಬಹುದು, ಎಲ್ಲವನ್ನೂ ಕೂಡ ಅವನ ಶರೀರದ ಮೇಲೆ ಇಟ್ಟರು. ಮರದ್ದಾಗಿತ್ತು, ಅದರಿಂದಾಗಿ ಸುಟ್ಟರು. ಶಾಸ್ತ್ರದೃಷ್ಟೇನ ವಿಧಿನ ಮಹರ್ಷಿ ವಿಹಿತೇನ ಚ ತತ್ರ ಮೇದ್ಯಂ ಪಚುಂ ಹತ್ವಾ ರಾಕ್ಷಸೇಂದ್ರಶ್ಚ ರಾಕ್ಷಸಾಃ ಪರಿಸ್ತರಣಿಕಾಂ ರಾಜ್ಞೋ ಘೃತಾಕ್ತಾಂ ಸಮವೇಚಯನ್. ಆಮೇಲೆ ತುಪ್ಪವನ್ನು ಪಶು ಅಂತ ಸಂಕಲ್ಪ ಮಾಡಿ ಹೋಮ ಮಾಡಿ ಅದರ ಬಲಿ ಕೊಟ್ಟೆವು ಅಂತಂದ್ರಂತೆ. ಈ ರೀತಿ ವಿಭೀಷಣನ ಜೊತೆಗೂಡಿ ಲಾಜೈರವ ಕಿರಿಂತಿ ಸ್ಮ ಬಾಷ್ಪಪೂರ್ಣ ಮುಖಾಸ್ತದ ಋಣ ಪರಿಹಾರಾಯ ಅಂತ ಹೇಳಿ ಲಾಜವನ್ನು ಹಾಕ್ತಾ ಇದ್ರು. ಈಗ ಅಕ್ಕಿ ಕಡೆಯಲ್ಲಿ ಶವದ ಮೇಲೆ ಅಕ್ಕಿಯನ್ನು ಹಾಕಿಸ್ತಾರೆ. ಅಕ್ಕಿ ಮತ್ತೆ ನೀರು. ಅವತ್ತು ಲಾಜವನ್ನು ಹಾಕಿಸ್ತಾ ಇದ್ರು. ಲಾಜ ಅಂದರೆ ಅರಳು. ಅದು ಲಾಜ ಅಂದರೆ ಅರಳು. ವಿಭೀಷಣತಃ ಯಾಸ್ತೆ ಸದದೌ ಪಾವಕಂ ತಸ್ಯ ವಿಧಿಯುಕ್ತಂ ವಿಭೀಷಣಃ ಸ್ನಾತ್ವಾ ಚೈವಾರ್ದ್ರವಸ್ತ್ರೇಣ ತಿಲಾನ್ ದರ್ಭ ವಿಮಿಶ್ರಿತಾನ್. ಆಮೇಲೆ ವಿಧಿಯುಕ್ತವಾಗಿ ಬೆಂಕಿಯನ್ನು ಇಟ್ಟ, ಸ್ನಾನ ಮಾಡಿ ಆರ್ದ್ರವಸ್ತ್ರೇಣ ಒದ್ದೆ ಸೋರುವ ಬಟ್ಟೆಯಿಂದ ನೀರು ಸೋರುವ ಬಟ್ಟೆಯಿಂದ ಕೂಡಿ ಅಲ್ಲಿ ಬೆಂಕಿ ಕೊಟ್ಟ. ಉದಕೇನ ಚ ಸಮ್ಮಿಶ್ರಾನ್ ಪ್ರದಾಯ ವಿಧಿಪೂರ್ವಕಂ. ಆಮೇಲೆ ನದಿಯಲ್ಲಿ ಬಂದು ತರ್ಪಣವನ್ನು ಕೊಡಬೇಕು. ಅದನ್ನು ಧರ್ಮೋದಕ ಅಂತ ಕರೀತಾರೆ. ಧರ್ಮೋದಕ ಎರಡು ರೀತಿಯ ಕಾನ್ಸೆಪ್ಟ್ ಇದೆ. ಒಂದು ನಮ್ಮ ಪುಣ್ಯವನ್ನು ಧಾರೆ ಎರೆಯೋದು, ಇನ್ನೊಂದು ಧರ್ಮೋದಕ ಅಂದರೆ ಋಣ ಪರಿಹಾರಾಯ. ಋಣ ಎರಡು ರೀತಿಯ ಕಾನ್ಸೆಪ್ಟ್ ಇದೆ. ಯಾವುದಕ್ಕೆ ಬೇಕಾದರೂ ಆಗಬಹುದು. ಆಮೇಲೆ ಉದಕವನ್ನು ಕೊಟ್ಟು ತಾಸ್ತ್ರಿಯೋನು ನಯಾಮಾಸ ಸಾಂತ್ವಯಿತ್ವ ಪುನಃ ಪುನಃ. ಆಮೇಲೆ ಹೆಣ್ಣು ಮಕ್ಕಳೆಲ್ಲ ಧರ್ಮೋದಕವನ್ನು ಕೊಡ್ತಾ ಇದ್ರು. ಅವ್ರಿಗೆಲ್ಲರಿಗೂ ಸಾಂತ್ವನ ಮಾಡಿ ಗಮ್ಯತಾಮಿತಿ ತಾಸ್ತರವ ವಿವಿಶುರ್ನಗರಂ ತತಃ. ಆಮೇಲೆ ಒಳಗಡೆ ಹೊಕ್ಕರು. ರಾಮ ಪಾರ್ಶ್ವಮುಪಾಗಮ್ಯ ಸಮತಿಷ್ಠದ್ವಿನೀತವತ್. ಈ ರೀತಿ ಎಲ್ಲ ಕೆಲಸವನ್ನು ಮುಗಿಸಿ ರಾಜರಿಗೆ ಹೆಚ್ಚು ದಿವಸ ಮೃತಕ ಇರೋಲ್ಲ. ಯಾಕೆ ಅಂದರೆ ರಾಜ್ಯಭಾರ ಮಾಡಬೇಕು. ಆದರೆ ಇದು ಧರ್ಮರಾಜ ಮಹಾಭಾರತದಲ್ಲಿ ನೋಡ್ತೇವಲ್ಲ, ಎಲ್ಲರೂ ಸತ್ರು ಒಂದು ತಿಂಗಳು ಹೋಲ್ಸೇಲ್ ಆಗಿ ಅಷ್ಟು ಜನ ಹೋಗಿದ್ದಾರೆ. ಎಷ್ಟು ಜನ ಸಂಬಂಧಿಕರು ಹೋಗಿದ್ದಾರೆ. ಅವರೆಲ್ಲರಿಗೂ 100 ಜನ ಕೌರವರು ಅಂದ್ರೆ ಮುಗಿತಲ್ಲ. ಎಲ್ಲರಿಗೂ ಪಾಪ ಒಬ್ಬೊಬ್ರಿಗೆ 10 ದಿವಸ ಮಾಡಲಿಲ್ಲ. ಇವರೇನಾರಿದ್ರೆ ಮಾಡಿಸ್ಬಿಟ್ಟಿರೋರು. ಈಗ ಧರ್ಮಶಾಸ್ತ್ರಕಾರರಿದ್ದರೆ ಒಟ್ಟೆ ಒಂದು ತಿಂಗಳು ಅವನು ಮೃತಕವನ್ನು ಮಾಡಿದ್ದು. ಹಾಗೆ ಇವನು ಇದನ್ನು ಮುಗಿಸಿದ ಕೂಡಲೇ ಬಂದು ರಾಮನ ಹತ್ರ ವಿನೀತವಾಗಿ ನಿಂತ. ರಾಮ ಏನು ಮಾಡಿದ, ಆಗ ಸೌಮ್ಯನಾಗಿದ್ದ. ರಾಮನ ಮುಖದಲ್ಲಿ ಯುದ್ಧದಲ್ಲಿದ್ದ ರೌದ್ರ ಕಾಣ್ತಾ ಇರಲಿಲ್ಲ ಅನ್ನುವಲ್ಲಿಗೆ 111ನೇ ಸರ್ಗ ಆಗಿದೆ. ತೇ ರಾವಣವಧಂ ದೃಷ್ಟ್ವಾ ದೇವಗಂಧರ್ವ ಮಾನವ ದಾನವಾಹ ಜಗ್ಮುಸ್ವೈಸ್ವೈರ್ವಿಮಾನೈಸ್ತೆ ಕಥೆಯಂತ ಶುಭಾ ಕಥಾ. ರಾವಣನ ವಧವನ್ನು ನೋಡಿದ ಬಾಲ್ಕಾನಿಯ ಬಂಧುಗಳು ಯಾರು, ದೇವತೆಗಳು, ಗಂಧರ್ವರು, ದಾನವರು ಎಲ್ಲ ಅವರವರ ಮನೆಗೆ ಮರಳಿದರು. ರಾವಣನ ವಧೆ, ರಾಮನ ಪರಾಕ್ರಮ, ವಾನರರ ಯುದ್ಧ, ಸುಗ್ರೀವನ
ಅಭಿಮಂತ್ರಣ ಶಕ್ತಿ, ಹನುಮಂತನ ಅನುರಾಗ, ಲಕ್ಷ್ಮಣನ ವೀರ್ಯ, ಸೀತೆಯ ಪತಿವ್ರತೆ, ಕಥಯಂತೋ ಮಹಾಭಾಗಾ ಜಗ್ಮುರು ಹೃಷ್ಟ ಯಥಾಗತಂ ಮಾತಾಡಿಕೊಂಡು ಹೋದ್ರಂತೆ. ಒಂದು ಘಟನೆ ಆದಮೇಲೆ, ದೊಡ್ಡ ಘಟನೆ ಆದಮೇಲೆ ಅದರ ಸುತ್ತ ಎಷ್ಟು ದಿವಸದ ಮಾತಿರುತ್ತೆ. ಇಲ್ಲೊಂದು ಸಣ್ಣ ಘಟನೆ ಆದ್ರೇ ಎಷ್ಟೊತ್ತು ಮಾತನಾಡ್ತಾ ಇರ್ತೇವೆ. ಅಂಥದ್ದು ಆ ಘಟನೆಯನ್ನು ನೋಡಿದವರು. ದಶರಥನ ಅಂತ್ಯಷ್ಟಿಯನ್ನು ಇಷ್ಟು ವಿವರವಾಗಿ ಹೇಳಲಿಲ್ಲ ಅಂಥದ್ದು ವಾಲ್ಮೀಕಿಗಳನ್ನು ಕೇಳಬೇಕು. ಒಂದು ಎರಡನೆಯದ್ದು ಇನ್ನೊಂದು ಗಮನಿಸಬೇಕಾದದ್ದು, ಇಬ್ಬರ ಅಂತ್ಯಷ್ಟಿಯನ್ನು ಅಥರ್ವ ವೇದದ ಹಿನ್ನೆಲೆಯಲ್ಲೇ ಮಾಡೋದು. ನಮ್ಮ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ. ಇಬ್ಬರ ಅಂತ್ಯಷ್ಟಿಯನ್ನು ಅಥರ್ವ ವೇದದ ಪ್ರಕಾರವೇ ಮಾಡೋದು. ಯಾಕೆಂದರೆ ರಾಜರಿಗೆ ಅಥರ್ವ ವೇದದ ಹಿನ್ನೆಲೆಯಲ್ಲಿಯೇ ಕ್ರಿಯೆಗಳನ್ನು ಮಾಡಿಸ್ಬೇಕು. ಋಗ್ವೇದವನ್ನು, ಯಜುರ್ವೇದವನ್ನು, ಸಾಮವೇದವನ್ನು ಬಳಸುವ ಹಾಗಿಲ್ಲ. ಅದರ ಬಗ್ಗೆ ಶಾಂತಿ ಪರ್ವದ ಆರಂಭದಲ್ಲಿಯೇ ಭೀಷ್ಮಾಚಾರ್ಯರು ಹೇಳಿದ್ದಾಗಿದೆ. ಆದರೆ ಇಲ್ಲಿ ಈ ರಾವಣ ಇದ್ದಾನಲ್ಲ, ಅವನದ್ದು ವಿಶೇಷವಾಗಿ ಹೇಳಲಿಕ್ಕೆ ಏನು ಕಾರಣ? ದಶರಥನದ್ದು ಅಂಡರ್ಸ್ಟುಡ್. ಇಲ್ಲಿ ಘೃತ ಪಶುವನ್ನು ಬಲಿ ಕೊಟ್ಟರು ಅಂತ ಉಂಟು. ಘೃತ ಪಶುವನ್ನು ಬಲಿ ಕೊಟ್ಟರು ಅಂತ ಆ ತರಹದ ವಿಚೇತಗಳನ್ನು ಹೇಳಬೇಕಿದೆ. ಮತ್ತೆ ರಾಕ್ಷಸ ಸ್ವಭಾವದಿಂದ ಆದರೂ ಕೂಡ ಕ್ರಿಯೆಯೆಲ್ಲ ಬ್ರಾಹ್ಮಣನಿಗೆ ಅನುಗುಣವಾಗೇ ಮಾಡಿದ್ದು. ಯಾವ ದೇವತೆಗಳನ್ನು ಕಾಡಿಸ್ತಾ ಇದ್ನೋ ಅವನಿಗೆ ಆ ದೇವತಾ ಎಷ್ಟೋ ಮಂತ್ರಗಳು ಬರುತ್ತೆ. ಯಮನ ಉಪಸತ್ತಿ ಬರುತ್ತೆ, ಯಮನ ಪ್ರಾರ್ಥನೆ ಬರುತ್ತೆ, ಯಮನಿಗೆ ಪಿಂಡ ಕೊಡ್ಲಿಕ್ಕುಂಟು. ಅಲ್ಲಿ ಎಲ್ಲಿ ಮರಣದ ಇದು ಸುಡುವ ಜಾಗದಲ್ಲಿ. ಇದೊಂದು ರೀತಿ ನಮ್ಮ ಅನಂತಮೂರ್ತಿ ಇದ್ದಾಗ ಅವನು ಇಡೀ ವಿರೋಧ ಮಾಡಿ ಆ ತರಹ ಮಾತನಾಡಿ ಕಡೆಗೆ ಮಾಡಿದ್ದೇನು, ಇದೇ ಥರ ಸಂಸ್ಕಾರ ಮಾಡಿ ಅಂತ. ಇವನಿಗೂ ಅದೇ ರೀತಿ ಮಾಡಿದ್ರು ಅಂತ. ಅದಕ್ಕೆ ಅಷ್ಟೊಂದು ಹೇಳಿದ್ರು. ಅವನಿಗೆ ಹೇಳಬೇಕಾದ ಅಗತ್ಯ ಇರಲಿಲ್ಲ. ಯಾರಿಗೆ? ನನಗೇನೋ ಹಂಗೆ ಕಾಣುತ್ತೆ. ವಾಲ್ಮೀಕಿಗಳಿಗೆ ಅವನು ಹೇಳಬೇಕಾದ ಅಗತ್ಯ ಕಾಣಲಿಲ್ಲ. ವಿಧಿವತ್ತಾಗಿ ಮಾಡೇ ಇರ್ತಾರೆ. ಇವ್ರಿಗೂ ವಿಧಿವತ್ತಾಗಿ ಮಾಡಿದ್ರು ಅಂದ್ರೆ ಹೇಗೆ? ಇಷ್ಟು ವಿಧಿವತ್ತಾಗಿ. ಅನುಜ್ಞಾಪ್ಯ ಮಹಾಬಾಹು ಕಥಯನ್. ಆಮೇಲೆ ಮಾತಲಿ ಅಲ್ಲಿ ತನಕ ಕೂತಿದ್ದ ರಾಮ ಹೇಳಿದ, ಎಲ್ಲ ಕೆಲಸ ಮುಗೀತಲ್ಲಪ್ಪ, ಇಂದ್ರ ಕೊಟ್ಟ ರಥವನ್ನು ಹಿಡ್ಕೊಂಡು ಹೋಗು ಅಂದ. ಕೆಲಸ ಮುಗೀತು, ಮಾತಲಿ ನಮಸ್ಕಾರ ಮಾಡಿ ಹೊರಟ. ದಿವಮೇವ ಉತ್ಪಪಾತಃ. ಆಮೇಲೆ ರಾಮಚಂದ್ರ ರಾಘವ ಪರಮ ಪ್ರೀತಃ ಸುಗ್ರೀವಂ ಪರಿಶಸ್ವಜೇ. ರಾಮ ಸುಗ್ರೀವನನ್ನ ಅಪ್ಪಿದ. ಲಕ್ಷ್ಮಣ ನಮಸ್ಕಾರ ಮಾಡಿದ. ಪೂಜ್ಯಮಾನೋ ಹರಿಗಣೈ ಆ ಜಗಾಮ ಬಲಾಲಯಂ. ಆಮೇಲೆ ರಾಮ ತನ್ನ ಸೈನ್ಯ ಇದ್ದ ಜಾಗ ಸುವೇಲ ಪರ್ವತದ ಮೇಲ್ಗಡೆ ಬಂದು ಕ್ಯಾಂಪ್ ಅಲ್ಲಿ ಮಾಡಿದ್ದವನು. ಸುವೇಲ ಪರ್ವತದ ಮೇಲ್ಗಡೆ ಬಂದು ಲಕ್ಷ್ಮಣನಿಗೆ ಹೇಳಿದ, ವಿಭೀಷಣ ಮಿಮಂ ಸೌಮ್ಯ ಲಂಕಾಯಾಂ ಅಭಿಷೇಚಯ. ಓ ಸೌಮ್ಯ ಲಕ್ಷ್ಮಣ, ಲಂಕೆಯಲ್ಲಿ ವಿಭೀಷಣನಿಗೆ ಅಭಿಷೇಕ ಮಾಡು. ಯಾಕೆಂದ್ರೆ ಅವನು ಪಟ್ಟಣಕ್ಕೆ ಹೋಗೋ ಹಾಗಿಲ್ಲ. ಲಕ್ಷ್ಮಣನಿಗೆ ಆ ನಿರ್ಬಂಧ ಕೈಕೇಯಿ ಹೇರಿರಲಿಲ್ಲ, ಅಥವಾ ಕೈಕೇಯಿ ಮೂಲಕ ದಶರಥ ಹೇರಿರಲಿಲ್ಲ. ಅನುರಕ್ತಂಚ ಭಕ್ತಂಚ ತಥಾ ಪೂರ್ವೋಪಕಾರಿಣಂ ಏಷ ಮೇ ಪರಮಕ್ಕಾಮೋ ಯದಿ ಮಂ ರಾವಣಾನುಜಂ. ರಾವಣನ ತಮ್ಮ ವಿಭೀಷಣನನ್ನ ಲಂಕೆಯಲ್ಲಿ ಅಭಿಷೇಕ ಮಾಡು. ಇನ್ನು ಮತ್ತೆ ನೋಡಬೇಕು ನಾನು ಅಂದ್ರೆ ಅವನಿಗೆ ಅಭಿಷೇಕ ಆಗಿರಬೇಕು. ಈ ರೀತಿಯಾಗಿ ಹೇಳಿದಾಗ ಆಯಿತು ಅಂತ ಸೌವರ್ಣಂ ಘಟಮಾದದೇ. ಎಲ್ಲ ಬಂಗಾರದ ಕೊಡಗಳನ್ನು ತಗೊಂಡು ಕಪಿಗಳಿಗೆ ಕೊಟ್ಟು ಎಲ್ಲ ದಿಕ್ಕುಗಳ ಸಮುದ್ರದ ನೀರನ್ನು ತರಬೇಕು ಅಂದ. ಅತಿ ಶೀಘ್ರಂ ತಥೋ ಗತ್ವಾ ವಾನರಾಸ್ತೆ ಮಹಾಜವಾಹ ಆಗತಾಸ್ತು ಜಲಂ ಗೃಹ್ಯ
ಸಮುದ್ರಾದ್ವಾನರೋಪಮಾಹ, ಆ ಎಲ್ಲ ವಾನರ ಋಷಭಾಹ, ಅವ್ರ ವಾನರೋತ್ತಮಾಹ, ವಾನರ ಶ್ರೇಷ್ಠರೆಲ್ಲ 4 ದಿಕ್ಕುಗಳ ಸಮುದ್ರಕ್ಕೆ ಹೋಗಿ ಬಂಗಾರದ ಕೊಡದಿಂದ ನೀರು ತಂದರು, ಮತ್ತೆಲ್ಲ ತೀರ್ಥಗಳ ನೀರನ್ನು ತಂದರು. ತತಸ್ತ್ವೇಕಂ ಘಟಂ ಗೃಹ್ಯ ಸಂಸ್ಥಾಪ್ಯ ಪರಮಾತನೆ ಘಟೇನ ತೇನ ಸೌಮಿತ್ರಿ ಅಭ್ಯಸಿಂಚದ್ವಿಭೀಷಣಂ. ಆಮೇಲೆ ಎಲ್ಲ ರಾಕ್ಷಸರ ನಡುವೆ ವಿಭೀಷಣನಿಗೆ ಅಭಿಷೇಕ ಆಯಿತು. ವಿಧಿನ ಮಂತ್ರದೃಷ್ಟೇನ, ಮಂತ್ರದಲ್ಲಿ ಹೇಳಿದಂತೆ, ಸಂಹಿತೆಯಲ್ಲಿ ಹೇಳಿದಂತೆ ಒಬ್ಬನಿಗೆ ಅಭಿಷೇಕ ಮಾಡಿದರೆ ದೇವತೆಗಳೆಲ್ಲ ಅಲ್ಲಿ ಸನ್ನಿಹಿತರಾಗುವ ಹಾಗೆ. ವಸ್ತುತಃ ನಾವೆಲ್ಲ ಮರೆತಿರುವ ಒಂದು ಸಂಗತಿ ಇದೆ. ಗುರು ಶಿಷ್ಯನಿಗೆ ದೀಕ್ಷೆ ಕೊಡಬೇಕಾದರೂ ಕೂಡ ಈ ರೀತಿ ಅಭಿಷೇಕ ಮಾಡಿ ಕೊಡೋದು ಒಂದು ಕ್ರಮ ಇದೆ. ಎಲ್ಲ ಕಲಶಗಳನ್ನ ತಾನೇ ಅಭಿಮಂತ್ರಣ ಮಾಡಿ ಶಿಷ್ಯನ ಮೇಲೆ ಆ ಎಲ್ಲ ಅಭಿಷೇಕ ಮಾಡಿ, ನಾರ್ಮಲ್ಲು ಅವನು ಏನು ಇದಲ್ಲ, ಏನೋ ಸನ್ಯಾಸಿ ಅಲ್ಲ, ಅವನು ಸನ್ಯಾಸವಲ್ಲದಿದ್ದರೂ ಶಿಷ್ಯನಿಗೆ ವಿಶೇಷ ಯೋಗ್ಯತೆ ಪ್ರಾಪ್ತಿಯಾಗಲಿಕ್ಕಾಗಿ, ದೇವರ ಸನ್ನಿಧಾನಕ್ಕಾಗಿ ಗುರು ಆ ರೀತಿ ಅಭಿಮಂತ್ರಣ ಮಾಡಿ ಅಭಿಷೇಕ ಮಾಡೋದಿದೆ. ನಾರಾಯಣ ಪಂಡಿತಾಚಾರ್ಯರು ಅದನ್ನು ಹೇಳ್ತಾರೆ ಯೋಗ ದೀಪಿಕಾದಲ್ಲಿ. ನಮಗೆ ಇವತ್ತು ಅದು ಗೊತ್ತಿಲ್ಲ, ಕೇಳಿದ್ರೆ ಇದು ಅಪರಿಚಿತ ಅಂತ ಅನ್ಸುತ್ತೆ. ಆದರೆ ಇದೆ ಹಾಗೆ, ವೈಷ್ಣವ ದೀಕ್ಷೆ ಕೊಡುವ ಕ್ರಮವೂ ಹಾಗಿದೆ. ಹಾಗೆ ಮಾಡಿ ಇಲ್ಲಿ ಆ ರೀತಿ ಮಾಡೋದು ಕ್ರಮ, ವೇದದಲ್ಲಿ ಇದು ಕ್ರಮ. ಈ ರೀತಿ ಶಿಷ್ಯ ಸ್ವೀಕಾರಕ್ಕೆ ಇದೆ ಅಂದರೆ ಒಬ್ಬ ರಾಜನನ್ನಾಗಿ ಮಾಡಬೇಕಾದ್ರೆ ಮಾಡಿದ್ರು. ಅಭ್ಯಸಿಂಚನಸ್ತದಾತರವೇ ರಾಕ್ಷಸ ವಾನರಾಸ್ತಥಾ. ಆಮೇಲೆ ವಾನರ ಶ್ರೇಷ್ಠರು ರಾಕ್ಷಸ ಶ್ರೇಷ್ಠರು ಎಲ್ಲರೂ ಕೂಡ ಅಭಿಷೇಕ ಮಾಡಿದ್ರು. ಎಲ್ಲ ಸಂತೋಷ ಹೊಂದಿ ತುಷ್ಟುಭೂ ರಾಮಮೇವಹಿ, ಲಂಕೆಯಲ್ಲಿ ರಾಮ ಭಜನೆ ಆಯಿತು. ರಾಮನ ಸ್ತೋತ್ರ ಮೊಳಗಿತಂತೆ. ತಸ್ಯಾಮಾತ್ಯಾಜಹರಿತಿರೇ ಭಕ್ತ ಏಚಾಶ್ಚ ರಾಕ್ಷಸ. ಎಲ್ಲ ರಾಕ್ಷಸರು ಎಷ್ಟೋ ಜನ ತಟಸ್ಥವಾಗಿದ್ರು, ಅವರೆಲ್ಲರೂ ಕೂಡ ರಾಮನನ್ನೇ ಹೊಗಳಿದರು. ಪ್ರಹರಚ ಮತುಲಂ ಗತ್ವಾ ದೃಷ್ಟ್ವಾಭಿಷಿಕ್ತಂ ಲಂಕಾಯಾಂ ರಾಕ್ಷಸೇಂದ್ರಂ ವಿಭೀಷಣಂ ರಾಘವ ಪರಮಾಂ ಪ್ರೀತಿಂ ಜಗಾಮ ಸಹ ಲಕ್ಷ್ಮಣ. ಆಮೇಲೆ ಅವನು ಬಂದು ನಮಸ್ಕಾರ ಮಾಡಿದ, ಸಂತೋಷವನ್ನು ಅನುಭವಿಸಿದರು. ಎಲ್ಲ ಮಾಂಗಲ್ಯವನ್ನು ಮಾಡಿ ವಿಭೀಷಣ ಬಂದ. ಅಷ್ಟು ಹೊತ್ತಿಗೆ ರಾಮ ಹನುಮಂತನಿಗೆ ಹೇಳಿದ, ನೋಡು ಹನುಮಂತ, ನೀನು ಮೊದಲು ಈಗ ವಿಭೀಷಣನ ಅನುಮತಿಯನ್ನ ಕೇಳಬೇಕು. ರಾಮ ಹೇಗೆ ಚೇಂಜ್ ಆಗುತ್ತಾನೆ ನೋಡಿ. ಅನುಜ್ಞಾಪ್ಯ ಮಹಾರಾಜ ಮಿಮಂ ಸೌಮ್ಯ ವಿಭೀಷಣಂ. ಈಗ ದೊರೆಯಾಗಿರುವ, ಈಗಣ ದೊರೆಯಾದ ವಿಭೀಷಣನ ಅನುಮತಿಯನ್ನ ಕೇಳಿ ಸೀತೆ ಹತ್ರ ಮಾತನಾಡುವಂದ. ಔಚಿತ್ಯ ಪ್ರಜ್ಞೆ ಅಂತಾರೆ ಇದನ್ನು. ಔಚಿತ್ಯ ಪ್ರಜ್ಞೆ ನೇರವಾಗಿಲ್ಲ. ನೇರವಾಗಿ ಹೋಗೋದು ಯಾಕೆ ಅಂದ್ರೆ ಅವನ ರಾಜತ್ವವನ್ನ ನಿರಾಕರಣೆ ಮಾಡುವಾಗ. ಈಗ ವಿಭೀಷಣ ರಾಜ ಆಗಿದ್ದಾನೆ, ಅವನ ರಾಜತ್ವವನ್ನು ನಾನು ಗೌರವಿಸ್ತೇನೆ. ನೀನು ಆಗ ರಾವಣನ ಅನುಮತಿಯನ್ನು ಕೇಳ್ಕೊಂಡು ಹೋಗಬೇಕಾಗಿರಲಿಲ್ಲ. ಯಾಕೆ? ಅವನ ರಾಜತ್ವವನ್ನು ನಾವು ಗೌರವಿಸ್ತಿಲ್ಲ. ಕಳ್ಳ ಅಂತ ಯೋಚನೆ ಮಾಡಿದ್ವಿ, ಕಳ್ಳ ತಂದಿಟ್ಟುಕೊಂಡ ಸೊತ್ತನ್ನ ಕಳ್ಳತನದಿಂದ ಹೋಗಿ ನೋಡ್ಕೊಂಡು ಬಂದ್ವಿ. ಆಮೇಲೆ ಎದುರಾದೆವು ದೂತನಾಗಲಿಕ್ಕೆ. ಆದರೆ ಇಲ್ಲಿ ಹಾಗಿಲ್ಲ. ಯಾಕೆಂದ್ರೆ ಅಲ್ಲಿ ಹನುಮಂತ ಮಾಡಿದ್ದು ಒಂದು ಡಬಲ್ ರೋಲ್. ಒಂದು ರೋಲು ಗೂಢಚಾರನಾಗಿ, ಆಮೇಲೆ ಸ್ಪೈ ಆಗಿ, ಆಮೇಲೆ ಅಂಬಾಸಿಡರ್ ಆದ. ಟೈಮ್ ಇರಲಿಲ್ಲ. ಯಾರ ಮೇಲೆ ಗೌರವ ಇರಲ್ಲ ಅವ್ರ ಮೇಲೇನೆ ಗೂಢಚಾರರನ್ನ ಬಿಡೋದು ಅಲ್ವಾ? ಇಲ್ಲಿ ಹಾಗಿಲ್ಲ. ನಮಗೆ ವಿಭೀಷಣನ ಬಗ್ಗೆ ಗೌರವ ಇದೆ. ಹೀಗಾಗಿ ಹನುಮಂತ, ವಿಭೀಷಣನ ಅನುಮತಿಯನ್ನ ಕೇಳು. ವಿಭೀಷಣನ ಅನುಮತಿಯನ್ನ ಕೇಳಿ ಸೀತೆಯನ್ನು ಕುರಿತು ಹೋಗಿ ಮಾತನಾಡು. ವೈದೇಹ್ಯಾಂ ಮಾಂಚ ಕುಚಲಂ ಸುಗ್ರೀವಂ ಚ ತಲಕ್ಷ್ಮಣಂ
ಆಚಕ್ಷ್ವ ವದತಾಂ ಶ್ರೇಷ್ಠ ರಾವಣಂ ಚ ಹತಂ ರಣೇ. ಹೋಗು ರಾವಣ ಸತ್ತ ಅಂತ ಹೇಳು. ಆಮೇಲೆ ಅವಳ ಸಂದೇಶವನ್ನು ತೆಗೊಂಡು ಬಾ. ಅವಳನ್ನು ಕರ್ಕೊಂಡು ಬಾ ಅಲ್ಲ, ಅವಳ ಸಂದೇಶವನ್ನು ತಗೊಂಡು ಬಾ. ರಾಜರ ಗಾಂಭೀರ್ಯ ಒಂದೊಂದರಲ್ಲಿಯೂ ಇರುತ್ತೆ. ಕೊಂದು ಕೂಡಲೇ ಹೋ ಅಂತ ಓಡಿ ಬಂದ್ಬಿಡಲ್ಲ ಅವಳು ಕೂಡ, ಅದಕ್ಕೊಂದು ಕ್ರಮ ಉಂಟು. ಆಯ್ತಾ? ಹೀಗೆ ಯುದ್ಧಕಾಂಡದಲ್ಲಿ 12,000 ಸರ್ಗ, 112ನೇ ಸರ್ಗ ಆಗಿದೆ. ಇನ್ನು ನಾಳೆ ಮತ್ತೆ ಇದರ ಮುಂದುವರಿಕೆ. ವಿಭೀಷಣ ಅದು ಹನುಮಂತ ಹೋಗಿ ಸೀತೆಯನ್ನು ನೋಡುವುದು, ಅವಳ ಮಾತು, ಅದನ್ನೆಲ್ಲ ನಾವು ನಾಳೆ ನೋಡ್ತೇವೆ. ಕೃಷ್ಣಾರ್ಪಣಮಸ್ತು.